ಚಿರತೆನೆ ಫಾಲೋ ಮಾಡ್ತಾರೆ, 3 ವರ್ಷ ಫಾಲೋ ಮಾಡ್ತಾರೆ. 3 ವರ್ಷ 200 ಸರಿ ಬಾಂಬೆ ಸಿಟಿ ಒಳಗೆ ಬರುತ್ತೆ. ಇವ್ರು ಫಾಲೋ ಮಾಡ್ತಿರೋದು ಚಿರತೆ ಗೊತ್ತೇ ಗೊತ್ತಿಲ್ಲ. ಮತ್ತೆ ಇದೆ ನೋಡಿ, ನಮಗೂ ಅದಕ್ಕೂ ಒಪ್ಪಂದ ಆಗಿದೆ. ಅದು ದಿನ ರಾತ್ರಿ ಬರುತ್ತೆ, ಹಗಲೊತ್ತು ಬರಲ್ಲ. ನಾವು ಅದಕ್ಕೆ ರಾತ್ರಿ ನಮ್ಮ ಹಳ್ಳಿ ಬಿಟ್ಕೊಟ್ಬಿಟ್ಟಿರ್ತೀವಿ. ನೀವು ಪ್ರಾಣಿನ ಪ್ರೀತಿಸಕ್ ಶುರು ಮಾಡಿದ್ರೆ ಮನುಷ್ಯನ ಖಂಡಿತ ಪ್ರೀತಿಸ್ತೀವಿ. ಈಗ ಕಾಡಂಚಿನಲ್ಲಿ ತುಂಬಾ ವರ್ಷಗಳಿಂದ ಊರುಗಳಿದೆ, ಬಟ್ ಆ ಊರಲ್ಲಿರೋ ಜನಗಳಿಗೆ ಯಾವುದೇ ರೀತಿ ತೊಂದರೆಗಳು ಕಂಡು ಬಂದಿಲ್ಲ. ಅಲ್ಲಿಗೆ ಅವ್ರು ಅಳವಡಿಸ್ಕೊಂಡಿರೋ ರೀತಿಗಳು ಯಾವ್ಯಾವ್ದು, ನಾವುಗಳದನ್ನ ಏನ್ ಅನುಸರಿಸ್ತಾ ಇಲ್ಲ. ಹುಲಿ ಚಿರತೆ ಹೆಲ್ತಿ ಆಗಿದ್ದಾಗ ಮನುಷ್ಯನ ಮೇಲೆ ಬೇಳೆ ಬೀಳಲ್ಲ. ಕೂಡ ಕೂತಿದ್ರೆ ವಿಕ್ಟಿಮ್, ನಿಂತಿದ್ರೆ ಸರ್ವೈವಲ್ ಆಗೋ ಚಾನ್ಸಸ್ ಇರುತ್ತೆ. ಮುಖ್ಯವಾಗಿ ಪ್ರಾಣಿ ಮೇಲೆ ಬಿದ್ದಾಗ ಬಿಡ್ಸಕ್ ಹೋಗ್ಬಾರ್ದು. ಫೋರ್ಸ್ 60 ಕಿಲೋಮೀಟರ್ ಸ್ಪೀಡ್ ಇರುತ್ತೆ. 60 ಕಿಲೋಮೀಟರ್ಸ್. ಸಲೈವ ಹೈಲಿ ಆಂಟಿಬಯೋಟಿಕ್ ಅದ್ ಪ್ರಾಣಿ ಪ್ರಾಣಿಗಳಿಗೆ. ಅದನ್ನ ಕಾಡಕ್ ಬಿಟ್ರೆ ಮತ್ತೆ ವಾಪಸ್ ಬರುತ್ತೆ. ಯಾಕೆ ಅದನ್ನ ಸಾಯಿಸಬಾರ್ದು, ಯಾಕೆ ಆ ಒಂದು ಪ್ರಿಕಾಷನ್ ಅನ್ನ ತಗೋತಾ ಇಲ್ಲ ಅಂತ ಹೇಳ್ತಾ ಇದಾರೆ ಜನಗಳು. ಅಂತ ಜನಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀವಿ? ಇವತ್ತು ನಾವು ಒಂದ್ ಸಾಯಿಸ್ತೀವಿ, ನಾಳೆ ಮತ್ತೊಂದು ಬರುತ್ತೆ, ಪುನಃ ಆಮೇಲೆ ಇನ್ನೊಂದು ಬರುತ್ತೆ. ಆಗ ಸರಣಿ ಸಾಯಿಸ್ತಾ ಹೋಗಕ್ಕಾಗಲ್ಲ. ಇವತ್ತು ಸಹಬಾಳ್ವೆಯಿಂದ ಬದುಕಬೇಕು, ಅದನ್ನು ಬದುಕಕ್ ಬಿಡ್ಬೇಕು, ನಾವು ಬದುಕಬೇಕು. ಮತ್ತೆ ಪರಿಹಾರಗಳು ಏನಿದೆ ಅದು ತ್ವರಿತವಾಗಿ ಆಗ್ಬೇಕು. ಅದಕ್ಕೆ ಮುಖ್ಯವಾಗಿ ಆಗ್ಬೇಕಾಗಿರೋದೇನು ಅಂತಂದ್ರೆ ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು, ಅರಿವನ್ನ ಮೂಡಿಸ್ಬೇಕು. ಹೌದು, ನಮ್ಗೆ ಹೇಗೆ ಫಿಂಗರ್ ಪ್ರಿಂಟ್ ಒಂದೇ ತರ ಇರಲ್ಲ, ಆತರ ಹುಲಿಗಳಿಗೆ ಪಟ್ಟೆಗಳು ಪ್ರತಿಯೊಂದು ಹುಲಿಗೂ ಬೇರೆ ಬೇರೆ ಇದೆ. ಈಗ ನಮ್ಗೆ ಬೇರೆ ಕಾಡಿಂದ 40 ಹುಲಿ ಓಡಾಡ್ತಿದೆ ಅಂತ ಗೊತ್ತಾಗದೆ ಹಾಗೆ. ಮತ್ತೆ ಇನ್ನೊಂದೇನು ಅಂದ್ರೆ, ಅಲ್ಲಿ ಇಂಜೆಕ್ಷನ್ ಕೊಡಕ್ಕೂ ಮುಂಚೆ ನಾವು ಅದ್ರದ್ದು ಏಜು, ಅದ್ರದ್ದು ಹೆಲ್ತ್ ಎಲ್ಲ ಜಡ್ಜ್ ಮಾಡ್ಬೇಕು. ಡಾಕ್ಟರ್ ಬಂದು ಸುಮ್ಮನೆ ಇಂಜೆಕ್ಷನ್ ಕೊಟ್ಬಿಡಲ್ಲ, ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ. ನಮ್ಗೆ ಅನಸ್ತೇಶಿಯಾ ಕೊಟ್ಟಿರ್ತಾರ. ಅದು ಬ್ಲಾಕ್ ಟೈಗರ್, ಬ್ಲಾಕ್ ಪ್ಯಾಂಥರ್ ಡಿಫರೆನ್ಸ್ ನಮ್ಗೆ ಗೊತ್ತಾಗತ್ತಾ ನೋಡಿದ್ರೆ? ಆನೆ ಮರಿ ಹೊಟ್ಟೆಯಲ್ಲಿ ಇದ್ದಾಗ್ಲೇ, ಗರ್ಭಿಣಿ ಆದಾಗ್ಲೇ ಮರಿಗೆ ಹೊಟ್ಟೆಲಿ ಇದ್ದಾಗ್ಲೇ ಮೈಗ್ರೇಟರಿ ರೂಟ್ ಗೊತ್ತಾಗಿರುತ್ತೆ, ಜೀನಲ್ಲಿ ಬಂದ್ಬಿಡುತ್ತೆ. ನಮ್ಮ ಪಾರ್ಟ್ 1 ಅಲ್ಲಿ ನೀವೆಲ್ಲ ನೋಡಿದೀರಾ ಹುಲಿಗಳ ಬಗ್ಗೆ. ಸೊ ಆ ಹುಲಿಗಳ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ, ಮತ್ತೆ ಅದ್ರದ್ದು ಹ್ಯಾಬಿಟೇಷನ್ ಏನಿರುತ್ತೆ, ಮತ್ತೆ ಅದ್ರದ್ದು ಬುದ್ಧಿವಂತಿಕೆ, ನಾ ಹೇಳ್ದಂಗೆ ನಮಗಿಂತ ಅದು ಎಲ್ಲಾ ರೀತಿನಲ್ಲೂ ತುಂಬಾ ತಿಳುವಳಿಕೆ ಇರುವಂತ ಪ್ರಾಣಿ. ಸೊ ಆ ಹುಲಿಗಳ ಬಗ್ಗೆ ಇನ್ನಷ್ಟು ಹೆಚ್ಚು ತಿಳ್ಕೊಳ್ಳೋಣ ಮಧು ಅಂಕಲ್ ಜೊತೆ. ಸೊ ಅವರು ನಿಮ್ಗೆ ಇನ್ನಷ್ಟು ಕೆಲವೊಂದಷ್ಟು ಉದಾಹರಣೆಗಳ ಮೂಲಕ ನಿಮ್ಗೆ ಪ್ರತಿಯೊಂದನ್ನು ತಿಳಿಸಿ ಹುಲಿಗಳ ಬಗ್ಗೆ ನಿಮ್ಗೆ ಬೇಕಾದಷ್ಟು ಜ್ಞಾನನ ಸಂಕ್ಷಿಪ್ತವಾಗಿ ಈ ಒಂದು ಸೆಷನ್ ಅಲ್ಲಿ ಕೊಡ್ತಾರೆ. ಬನ್ನಿ. ನಮಸ್ತೆ ಅಂಕಲ್. ನಮ್ಮ ಫ್ರೆಂಡ್ ವಿದ್ಯಾ ಅಂತ ಒಬ್ರು ಬಾಂಬೆನಲ್ಲಿ ಚಿರತೆ ರಿಸರ್ಚ್ ಮಾಡ್ತಾರೆ. ಒಂದು ಚಿರತೆನೆ ಫಾಲೋ ಮಾಡ್ತಾರೆ, 3 ವರ್ಷ ಫಾಲೋ ಮಾಡ್ತಾರೆ. ಬಾಂಬೆ ಒಂದೇ ಚಿರತೆ 3 ವರ್ಷ 200 ಸರಿ ಬಾಂಬೆ ಸಿಟಿ ಒಳಗೆ ಬರುತ್ತೆ. ರೈಲ್ವೆ ಸ್ಟೇಷನ್ ಬರುತ್ತೆ, ಮೆಟ್ರೋ ರೈಲ್ವೆ ಸ್ಟೇಷನ್ ಕ್ರಾಸ್ ಮಾಡುತ್ತೆ, ಸಿಟಿ ಬಸ್ ಸ್ಟ್ಯಾಂಡ್ ಕ್ರಾಸ್ ಮಾಡುತ್ತೆ, ಕಡೆಗೆ 4ನೇ ಅಂತಸ್ತು ಒಂದು ಮಾಡಿಗೆ ಹೋಗುತ್ತೆ. ಅಲ್ಲಿ ಹೋಗಿ ಒಬ್ರು ಮನುಷ್ಯ ಮಲಗಿರ್ತಾನೆ, ಅದ್ ಮಂಚದ ಮೇಲೆ ಅವನ್ ಮಲಗಿರ್ತಾನೆ, ಕೆಳಗಡೆ ನಾಯಿ ಇಟ್ಕೊಂಡಿರ್ತಾನೆ, ನಾಯಿ ಮಾತ್ರ ಕಚ್ಕೊಂಡು ಹೋಗುತ್ತೆ, ಅವನ್ ನಾಯಿ ಏನು ಇವ್ರು ಫಾಲೋ ಮಾಡ್ತಿರೋದು ಚಿರತೆ ಗೊತ್ತಿಲ್ಲ. ಮತ್ತೆ 200 ಸರಿ ಮಾಡ್ತಾರೆ. 200 ಸರಿ ಊರೊಳಗೆ ಬರುತ್ತೆ. 200 ಸರಿನೂ ಒಬ್ಬ ಮನುಷ್ಯನಿಗೆ ಅಟ್ಯಾಕ್ ಮಾಡಿಲ್ಲ. 3ನೇ ವರ್ಷದಲ್ಲಿ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗುತ್ತೆ. ಒಬ್ಬನೇ ಮನುಷ್ಯನಿಗೆ ಅಟ್ಯಾಕ್ ಮಾಡಿಲ್ಲ. ಅದು ಬಾಂಬೆನಲ್ಲಿ. ಪ್ರಾಣಿಗಳ ಮೇಲೆ ನಮ್ಗಿರೋದು ಬಹಳಷ್ಟು ಮಿಸ್ಕಾನ್ಸೆಪ್ಷನ್ಸ್ ತುಂಬಾ. ಹಾಗಾಗಿ ಆಮೇಲೆ ಅದರ ಪ್ರಯತ್ನದಲ್ಲೂ ಇಲ್ಲ ನಾವು ಅರಿತುಕೊಳ್ಳುವಂತ ಜಾಣ್ಮೆ ಆಗ್ಲಿ, ವ್ಯವಧಾನವಾಗ್ಲಿ ಇಲ್ಲ. ಮನೇಲಿರೋ ಸದಸ್ಯರ ಜೊತೆ ಸಹಬಾಳ್ವೆ ನಡ್ಸಕ್ಕೆ ನಾವು ಪ್ರಯತ್ನ ಪಡಲ್ಲ, ಇನ್ನು ಪ್ರಾಣಿಗಳ ಮೇಲೆ. ಹೌದು, ಇದನ್ನ ನಾವ್ ಯಾವಾಗ ತಿಳ್ಕೊಳ್ತೀವಿ ಆವಾಗ ಸಮಸ್ಯೆಗಳು ನಿಜವಾಗ್ಲೂ ಬರಲ್ಲ, ಅಥವಾ ಎಲ್ಲೋ ಬಂದಾಗ ಸಹಬಾಳ್ವೆಯಿಂದ ಮಾಡ್ಬೋದು ನಾವು. ಈಗ ಯಾಕೆಂದ್ರೆ ನೋಡಿ, ಗುಜರಾತ್ ನಲ್ಲಿ ಸಿಂಹಗಳು ಜಾಸ್ತಿ. ಅಲ್ಲಿ ಹಂಗೆ ಕಾಡು ಒಳಗಡೆ ಒಂದು ಕಾಲೋನಿ ಇದೆ, ಅವರು ಎಮ್ಮೆ ಮೇಯಿಸ್ತಾ ಇರ್ತಾರೆ. ಎಮ್ಮೆ ಯಜಮಾನ ಒಂದ್ ದೊಣ್ಣೆ ಇಟ್ಕೊಂಡು ಕೂತಿರ್ತಾನೆ. ಟ್ರಯಾಂಗುಲರ್ ಶೇಪ್ ನಲ್ಲಿ ಒಂದ್ ಜಾಗ ಇತ್ತು ಅಂದ್ರೆ ಅಲ್ಲಿ ಒಂದ್ ಮೂಲೆಯಲ್ಲಿ ಅವನ್ ಕೂತಿರ್ತಾನೆ, ಇನ್ನೊಂದ್ ಮೂಲೆಯಲ್ಲಿ ಸಿಂಹ ಇರುತ್ತೆ, ಇನ್ನೊಂದ್ ಕಡೆ ಎಮ್ಮೆ ಮೇಯ್ತಾ ಇರುತ್ತೆ. ಅದು ಎಮ್ಮೆನ ಬೇಟೆ ಆಡುತ್ತೆ. ಇವನ್ ಬಿಡ್ಸಕ್ ಹೋಗಲ್ಲ. ಒಂದು ಎಮ್ಮೆಗೆ 25,000 ಕೊಡ್ತಾರೆ ಅರಣ್ಯ ಇಲಾಖೆ ಪರಿಹಾರ. ನಾವ್ ಇಸ್ಕೋತೀವಿ, ಕಾಡ್ ಬಿಟ್ಟು ಆಚೆ ಹೋಗಲ್ಲ. ನಿಮ್ ಹುಲಿ ನಾವಿಲ್ಲಿರೋದ್ ತಪ್ಪು, ನಿಮ್ ಸಿಂಹ ತಿನ್ಕೊಳ್ಳಿ ಪರವಾಗಿಲ್ಲ, ನಾವು ಏನ್ ಕೊಡ್ತೀರಿ ಇಸ್ಕೊತ್ತು ಇದೀವಿ ಅಂತ ಸಹಬಾಳ್ವೆಯಿಂದ ಇದ್ದಾರೆ. ಇನ್ನೊಂದು ರಾಜಸ್ಥಾನದಲ್ಲಿ ಒಬ್ರು ಹಳ್ಳಿ ಮುಖಂಡ ಪ್ರಾಣಿ ಜೊತೆ ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ, ಬೆಟ್ಟದ ಮೇಲೆ, ಅವ್ರ ಹಳ್ಳಿ ಪಕ್ಕ ಬೆಟ್ಟದ ಮೇಲೆ ಯಾವಾಗ್ಲೂ ದಿನ ಸಾಯಂಕಾಲ 6 ಗಂಟೆ ಆಗ್ದಾಗ ಚಿರತೆ ಬಂದು ಕೂತ್ಕೊಳ್ಳುತ್ತೆ. ನಮಗೂ ಒಬ್ಬ ಸಂದರ್ಶನ ಮಾಡಕ್ ಬರ್ತಾನೆ, ಅವನ್ಗೆ ಹೇಳ್ತಾರೆ
ನನ್ಗೂ ಹುಲಿ ಚಿರತೆನ್ ತೋರ್ಸ್ಬಿಟ್ಟು ಹೇಳ್ತಾರೆ, ನೋಡಿ ನಮಗೂ ಅದಕ್ಕೂ ಒಪ್ಪಂದ ಆಗಿದೆ, ಅದು ದಿನ ರಾತ್ರಿ ಬರುತ್ತೆ, ಹಗಲೊತ್ತು ಬರಲ್ಲ, ನಾವು ಅದಕ್ಕೆ ರಾತ್ರಿ ನಮ್ಮ ಹಳ್ಳಿ ಬಿಟ್ಕೊಟ್ಬಿಟ್ಟಿರ್ತೀವಿ, ಅದೇ ಮನಸ್ಥಿತಿ ಎಲ್ರಿಗೂ ಬಂದ್ರೆ ಏನ್ ಬೇಕಾದ್ರೂ ತಿನ್ಕೊಂಡು ಹೋಗ್ಲಿ ಅಂತ ಹೇಳ್ತಾರ ಅವರು ಯಜಮಾನ. ನಾವು ನಿಂಗೆ ರಾತ್ರಿ ಬಿಟ್ಕೊಟ್ಟಿರ್ತೀವಿ, ಹಗಲು ನೀ ಬರ್ಬೇಡ, ನಮ್ಗೇನು ತೊಂದರೆ ಮಾಡಬಾರ್ದು ಅಂತ. ಅದಕ್ಕೆ ಬೇಕಾದಾಗ ಬರುತ್ತೆ, ಪ್ರಾಣಿ ತಿನ್ಕೊಳ್ಳುತ್ತೆ, ಹೋಗುತ್ತೆ, ಇವ್ರು ಸುಮ್ನೆ ಇರ್ತಾರೆ, ನಾವೇನು ಮಾಡಲ್ಲ ಅಂತ. ಹೊಂದಾಣಿಕೆ ಕಲಿಯೋದು ಬಹಳ ಇದೆ ಪ್ರಾಣಿಗಳಿಂದ ನಾವು. ಬಟ್ ಅದೇ ಒಪ್ಪಂದಕ್ಕೆ ಅದು ಒಪ್ಕೊಂಡಿದೆ ಅಂತ ಒಪ್ಕೊಳ್ಳುತ್ತೆ, ನಮ್ಗಿಂತ ಬೇಗ ಒಪ್ಕೊಳ್ಳುತ್ತೆ, ನಮ್ಗಿಂತ ತುಂಬಾ ಜಡ್ಜ್ ಮಾಡುತ್ತೆ, ಮತ್ತೆ ನಮ್ಗಿಂತ ಹೆಚ್ಚಾಗಿ ರೂಲ್ಸ್ ಏನ್ ಹೇಳ್ತೀರಿ ಅದನ್ನ ಫಾಲೋ ಮಾಡುತ್ತೆ. ಅಲ್ಲಿಗೆ ನಾವು ಅಷ್ಟೊಂದು ಡಿಗ್ರಿಗಳು ಮಾಡಿ ಯೂನಿವರ್ಸಿಟಿ ಅಲ್ಲಿ ಇಲ್ಲಿ ಸ್ಟಡಿ ಮಾಡಿ ಅದೆಲ್ಲ ವ್ಯರ್ಥ. ಯಾವಾಗ್ಲೂ ಸಹಬಾಳ್ವೆ ಆಗಿರ್ಬೋದು ಅಥವಾ ಸಮಾಜಕ್ಕೆ ನಮ್ಮಿಂದ ಕೊಡುಗೆ ಕೊಡೋದಾಗಿರ್ಬೋದು, ಏನು ಬೇಡ, ಒಂದು ಮಾನವೀಯ ಮನಸ್ಸು. ಯಾರೋ ಒಬ್ರು ನೋವಿನಲ್ಲಿದ್ರೆ, ಕಷ್ಟದಲ್ಲಿದ್ರೆ ಅಯ್ಯೋ ಅನ್ನೋ ಮನಸ್ಸು ಬರ್ತದೆ. ಈಗ ಹಸು ಯಾವ್ದೋ ಒಂದು ಸಾಯುತ್ತೆ, ಹಸು ಸತ್ತಾಗ ನಾವು ಅಯ್ಯೋ ಅಂತ ಅನ್ಲೇಬೇಕು. ಪಾಪ ಅದನ್ನ ನಂಬ್ಕೊಂಡು ಇರ್ತಾರೆ ತುಂಬಾ ಜನ, ಅದೇ ಜೀವನದ ಇರುತ್ತೆ. ಆದ್ರೆ ಹಸುನ್ ಬಿಡ್ಸಕ್ ಹೋಗಿ ಹುಲಿನ ತಮ್ಮೈ ಮೇಲೆ ಹಾಕೊಂಡ್ಬಿಟ್ರೆ ನನ್ ಕಾಳಜಿ ಇಷ್ಟೇ. ನಾವು ಹಸುನ್ ಬಿಡ್ಸಕ್ ಹೋಗ್ತೀವಿ, ಬಿಡ್ಸಕ್ ಹೋದಾಗ ನಮ್ದು ಲಾಸ್ ಅದು. ಆ ಮನುಷ್ಯ ಕಡೆಗೆ ಇವರು ಒಂದು 20 ಲಕ್ಷನೋ ಏನು ಕೊಡ್ತಾರೆ, ಆದ್ರೆ 20 ಲಕ್ಷ ಕೊಟ್ರೆ ಆ ಮನುಷ್ಯ ಸಂಸಾರಕ್ಕೆ ಇದ್ದಂಗೆ ಆಧಾರ ಆಗೋದಿಲ್ಲ. ಹಾಗಾಗಿ ಇದು ಬಹಳ ಮುಖ್ಯ. ನಾವು ಸಹಬಾಳ್ವೆಯಿಂದ ಇರ್ಬೇಕು, ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕು, ಕಷ್ಟದಲ್ಲಿರೋ ಜೀವಿಗಳಿಗೆ ಅಯ್ಯೋ ಅನ್ನೋ ಮನಸ್ಸಿರ್ಬೇಕು. ಸೊ ಇಷ್ಟೆಲ್ಲ ಬಂದಾಗ ಮಾತ್ರ ಸಹಬಾಳ್ವೆ ಬರುತ್ತೆ, ಇಲ್ದಿದ್ರೆ ಇದು ಕಾನ್ಫ್ಲಿಕ್ಟ್ ಜಾಸ್ತಿ. ಅದೇ ಮುಖ್ಯವಾದ ಕೊರತೆ ನಮ್ಮಲ್ಲಿ ತುಂಬಾ ಇದೆ. ನಾವು ಅದ್ರಲ್ಲಿ ಸೋಲ್ತಾ ಇದೀವಿ. ಪ್ರಾಣಿ ಮತ್ತು ಮನುಷ್ಯನ ಸಂಬಂಧ ಅಲ್ಲ, ಮನುಷ್ಯನ ಸಂಬಂಧನೂ ಹಾಳಾಗ್ತಾ ಇದೆ. ಹಾಗಾಗಿ ಇದು ಬಂದಾಗ ನೀವು ಪ್ರಾಣಿನ ಪ್ರೀತಿಸಕ್ ಶುರು ಮಾಡಿದ್ರೆ ಮನುಷ್ಯನ ಖಂಡಿತ ಪ್ರೀತಿಸ್ತೀರ. ಸೊ ನಾವು ಸೋಲ್ತಿರೋದಲ್ಲಿ. ಈಗ ಬೇರೆ ಬೇರೆ ಪ್ರಕೃತಿ ವಿಕೋಪಗಳನ್ನ ನಾವು ಅಂದ್ರೆ ನಾವು ಪ್ರೆಡಿಕ್ಟ್ ಮಾಡಬಹುದು. ಆವಾಗ ಎಲ್ರು ಏನ್ ಮಾಡ್ತಾರೆ, ಅದಕ್ ಬೇಕಾಗಿರುವಂತ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋತಾರೆ. ಬಟ್ ಈ ತರ ಹುಲಿ ದಾಳಿ ಅದನ್ನೆಲ್ಲ ನಾವು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಸೊ ಈಗ ಯಾರೋ ಒಬ್ರು ನೀವ್ ಹೇಳ್ದಂಗೆ ಮೇವುಗಳು ಬೇಕು, ಈಗ ಎಲ್ಲೂ ಮೇವುಗಳು ತೀರಾ ಕಡಿಮೆ ಇದೆ, ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾರೆ ಗ್ರೇಸಿಂಗ್ಗೆ. ಆ ತರ ಸ್ಥಿತಿನಲ್ಲಿ ಅವ್ರು ಏನ್ ರೀತಿ ಯಾವ್ಯಾವ ಕ್ರಮಗಳನ್ನ ಅವ್ರು ತಗೊಂಡು ಹೋಗ್ಬೇಕು ಕಾಡಂಚ್ಗೆ ಹೋಗ್ಬೇಕಾದ್ರೆ? ಅಥವಾ ಈಗ ಕಾಡಂಚಿನಲ್ಲಿ ತುಂಬಾ ವರ್ಷಗಳಿಂದ ಊರುಗಳಿದೆ, ಬಟ್ ಆ ಊರಲ್ಲಿರೋ ಜನಗಳಿಗೆ ಯಾವುದೇ ರೀತಿ ತೊಂದರೆಗಳು ಕಂಡು ಬಂದಿಲ್ಲ. ಅಲ್ಲಿಗೆ ಅವ್ರು ಅಳವಡಿಸ್ಕೊಂಡಿರೋ ರೀತಿಗಳು ಯಾವ್ಯಾವ್ದು? ನಾವುಗಳು ಅದನ್ನ ಏನ್ ಅನುಸರಿಸ್ತಾ ಇಲ್ಲ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇವ್ರು ಪ್ರಾಣಿನ ಮೇಯಕ್ ಬಿಟ್ಟಾಗ ಒಂದ್ ಕಡೆ ಕೂತಿರ್ತಾರೆ. ಮೊದಲನೇದಾಗಿ ಕೂತ್ಕೊಳ್ಳೋದೇ ತಪ್ಪು. ನಾವು ಕೂತ್ಕೊಂಡಾಗ ಆಮೇಲೆ ಇಲ್ಲಿ ಇನ್ನೊಂದೇನಾಗುತ್ತೆ ಅಂದ್ರೆ, ಹುಲಿ ಚಿರತೆ ಹೆಲ್ತಿ ಆಗಿದ್ದಾಗ ಮನುಷ್ಯನ ಮೇಲೆ ಬೀಳಲ್ಲ. ಇಂಜೂರ್ ಆಗೋಗಿದ್ರೆ ಅದಕ್ಕೆ ಬೇಟೆ ಆಡಕ್ ಶಕ್ತಿನೇ ಇರೋದಿಲ್ಲ, ಆವಾಗ ಮನುಷ್ಯನ ಮೇಲೆ ಬೀಳೋ ಸಾಧ್ಯತೆ ಇರುತ್ತೆ. ಆಗ್ಲೂ ಕೂಡ ಕೂತಿದ್ರೆ ವಿಕ್ಟಿಮ್, ನಿಂತಿದ್ರೆ ಸರ್ವೈವಲ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನಾವ್ ಯಾವ್ದೇ ಆಗ್ಲೂ ಕಾಡಂಚಿನಲ್ಲಿ ಇದೀವಿ ಅಥವಾ ಹುಲಿ ಚಿರತೆ ಈ ಜಾಗದಲ್ಲಿ ಓಡಾಡ್ತಿದೆ ಅಂತ ಗೊತ್ತಾದಾಗ ಅಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಪ್ರಾಣಿನ ಬಿಟ್ಬಿಟ್ಟು ಕೂತ್ಕೋಬಾರ್ದು, ಅಥವಾ ಒಬ್ಬೊಬ್ರೇ ಇರಬಾರ್ದು. ಸಾಮಾನ್ಯವಾಗಿ ಯಾರೋ ಒಬ್ಬೊಬ್ರೇ ಇರ್ತಾರೆ ಪಾಪ ಮೇಸಕ್ಕೆ. ಇವ್ರು ಒಂದ್ ಗುಂಪು, ಒಂದ್ 3-4 ಜನ ಇಟ್ಕೊಂಡು ಮಾತಾಡ್ಕೊಂಡು ಹಾಡ್ ಗೀಡ್ ಹಾಕೊಂಡು ಸ್ವಲ್ಪ ಗಲಾಟೆ ಮಾಡ್ಕೊಂಡಿದ್ರೆ ಇವ್ರ ಮೈ ಮೇಲೆ ಬೀಳೋದಿಲ್ಲ. ಇನ್ನೊಂದೇನು ಅಂತಂದ್ರೆ, ಮುಖ್ಯವಾಗಿ ಕೂತಿರ್ಬಾರ್ದು. ಮತ್ತೆ ಇವ್ರು ಯಾವಾಗ್ಲೂ ಬೇಲಿ ಹತ್ರ ಕೂತ್ಕೋತಾರೆ, ಗಿಡದ ಹತ್ರ ಕೂತ್ಕೋತಾರೆ, ಹಿಂದ್ಗಡೆಯಿಂದ ಬರುತ್ತೆ. ಸ್ವಲ್ಪ ಯಾವ ಕಡೆ ಏನು ಎಲ್ಲಿಂದ ಬರ್ಬೋದು, ಎಲ್ಲ ಉತ್ಕೊಂಡಿರ್ಬೋದು, ಇದನ್ನೆಲ್ಲ ನೋಡ್ಬೇಕು ನಾವು. ನಾವು ಕಾಡೊಳಗಡೆ ಹೋದಾಗ್ಲೂ ಎಲ್ಲ ನೋಡ್ಕೊಂಡು ಹೋಗೋದೇ. ದೂರದಲ್ಲಿ ನೋಡ್ತೀವಿ, ಯಾವ ಏರಿಯಾದಲ್ಲಿ ನೋಡ್ತೀವಿ. ಏನಾದ್ರೂ ವೆಪನ್ ಇಟ್ಕೊಂಡು ಹೋದ್ರೆ ಅಂದ್ರೆ ಆ ಕ್ಷಣದಲ್ಲಿ ಅವನ್ಗೆ ಅಲ್ಲ, ವೆಪನ್ ಸುಮ್ನೆ ಮಚ್ಚಿಗಿಚ್ಚಿ ಇಟ್ಕೊಂಡು ಹೋಗೋದು ತುಂಬಾ ಒಳ್ಳೇದು. ಅಥವಾ ಒಂದು ಕೋಲ್ ಇಟ್ಕೊಂಡಿದ್ರೆ ಎಷ್ಟೋ ಕೆಲಸ ಮಾಡುತ್ತೆ. ಕೋಲ್ ನೋಡಿದ್ರು ಅದಕ್ಕೆ ಅಥವಾ ಈಗ ಏನೋ ಹಿಡಿಯಕ್ ಬಂದಾಗ ಹಿಂಗ ಅಡ್ಡ ಕೊಡ್ಬೋದು ಕೋಲು, ಅದೆಲ್ಲ ಇರ್ಬೇಕು. ವೆಪನ್ ಇಟ್ಕೊಳ್ಬೇಕು ಈ ತರದೆಲ್ಲ ಆದಾಗ ರಕ್ಷಣೆಗೋಸ್ಕರ. ಮತ್ತೆ ಮುಖ್ಯವಾಗಿ ಕೂತ್ಕೊಳ್ಬಾರ್ದು, ಸ್ವಲ್ಪ ಮಾತಾಡ್ತಾ ಗಲಾಟೆ ಮಾಡ್ತಾ, ಮತ್ತೆ ನಮ್ಮ ಎಚ್ಚರಿಕೆಯಿಂದ ಸುತ್ತಮುತ್ತ ನೋಡ್ತಾ ಇರ್ಬೇಕು. ಇವರು ಅವ್ರಿಗೆ ಜ್ಞಾನ ಇರೋದಿಲ್ಲ, ಪ್ರಾಣಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಏನೋ ಮಾಡ್ತಾ ಇರ್ತಾರೆ. ಮತ್ತೆ ಇನ್ನೊಂದೇನು ಅಂದ್ರೆ, ಮುಖ್ಯವಾಗಿ ಪ್ರಾಣಿ ಮೇಲೆ ಬಿದ್ದಾಗ ಬಿಡ್ಸಕ್ ಹೋಗ್ಬಾರ್ದು, ಅದರಿಂದ ದೂರ ಬರ್ಬೇಕು. ದೂರ ಬಂದು ಆಮೇಲೆ ಮಾಹಿತಿ ಕೊಟ್ಟ ಅಥವಾ ಗುಂಪು ಜನ ಎಲ್ಲ ಸೇರಿ ಬಿಡ್ಸೋದು, ಅದೊಂಥರ ಜನ ಎಲ್ಲ ಸೇರಿ ಕಿರ್ಚಾಡಿದ್ರೆ ಹೊಟ್ಟೋಗುತ್ತೆ. ಇವ್ರು ಒಬ್ಬೊಬ್ಬರೇ ಬಿಡ್ಸಕ್ ಹೋಗ್ತಾರೆ, ಅದು ಬಹಳ ಡೇಂಜರ್. ಈ ಎಚ್ಚರಿಕೆ ಬಹಳ ಕೋಪ ಇರುತ್ತೆ. ಜೊತೆಗೆ ಅಲ್ಲಿ ಮರಿಗೆ ಫುಡ್ ಇರಲ್ಲ, ಇದು ಎಷ್ಟು ದಿನ ಆಗಿರುತ್ತೆ ತಿಂದು ಸಿಕ್ಕಿರುತ್ತೆ.
ಮತ್ತೆ ಯಾವ್ದು ಹಸಿವಾಗಿದ್ದಾಗ ಬೇಟೆ ಈಗ ಮನುಷ್ಯನೇ ಕೆಲವೊಂದ್ ಟೈಮ್ ತನ್ನ ಮನೆಗೆ ತನ್ನ ಮಕ್ಳಿಗೆ ಆಹಾರ ಸಿಗ್ತಾ ಇಲ್ಲ ಅಂತಂದಾಗ ಕಳ್ತನ ಕಳ್ತನ ಕೇಳಿ ಅಂತದ್ರಲ್ಲಿ ಪ್ರಾಣಿಗಳು ಮಾಡೋದನ್ನ ನಾವು ತಪ್ಪು ಅಂತ ಹೇಳ್ತೀವಿ. ಹಂಗಾಗಿ ನಾವು ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿದ್ರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನೇನ್ ಮಾಡಬಹುದು ಈ ತರ ಈಗ ಅವರೆಲ್ಲರೂ ಎಡುತ್ತಾ ಇದಾರ? ಇಲ್ಲ, ಅದು ನಾವು ಮುಂಚೆ ಇಷ್ಟೊಂದು ಕಾನ್ಫ್ಲಿಕ್ಟ್ ಏನು ಇರ್ಲಿಲ್ಲ. ಮತ್ತೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಬರ್ತಾ ಇತ್ತು, ಬೋನ್ ಇಡ್ತಾ ಇದ್ರು. ಮತ್ತೆ ಇನ್ನೊಂದೇನು ಅಂತಂದ್ರೆ ಇದು ಅವು ಹಿಂಗ್ ಊರೊಳಗ್ ಬಂದು ಮತ್ತೆ ಹೊಟ್ಟೋಗ್ತಾ ಇದ್ರೆ ಸುತ್ತಾ ಇರ್ತಾವಲ್ಲ. ಸೊ ಹಾಗಾಗಿ ಹಾಗೆ ಹೊಟ್ಟೋಗ್ತಾ ಇದೆ, ಹೋಗುತ್ತೆ ಇವತ್ತಂದ್ರೆ ನಾಳೆ ಹೊಟ್ಟೋಗುತ್ತೆ ಅಂತ ಅವರು ನಿಧಾನ ಮಾಡ್ತಾ ಇದ್ರು. ಈಗ ಜಾಸ್ತಿ ಆದ್ಮೇಲೆ ಇವಾಗೆಲ್ಲ ಏನ್ ಮಾಡ್ತಿದ್ದಾರೆ, ಕಾಡಂಚಿನಲ್ಲಿ ಆಯಕಟ್ಟಿನ ಪ್ರದೇಶದಲ್ಲಿ ಕ್ಯಾಮ್ರಾ ಎಲ್ಲ ಹಾಕ್ತಾ ಇದ್ದಾರೆ, ಮತ್ತೆ ಎಜುಕೇಟ್ ಮಾಡ್ತಾ ಇದ್ದಾರೆ, ಜೊತೆಗೆ ಈ ಮಾಸ್ಕ್ ಕೊಡ್ತಾ ಇದ್ದಾರೆ. ಸೊ ಈ ಇನ್ನೊಂದೇನು ಅಂತಂದ್ರೆ, ಈ ಕಾಡಂಚಿನಲ್ಲಿ ಅಥವಾ ಜಮೀನ್ ಹತ್ರ ಎಲ್ಲ ಇವರು ಪ್ರಾಣಿಗಳನ್ನ ಮೇಯ್ಸಕ್ಕೆಲ್ಲ ಹೋಗೋರು ಕೂಡ ಮಾಸ್ಕ್ ಹಾಕೊಳ್ಳೋದು ಒಳ್ಳೇದು. ಹಿಂದ್ಗಡೆನೂ ಒಂದು ಹಾಕೊಂಡ್ರೆ. ಫಾರೆಸ್ಟ್ ಇವ್ರಗಳ ಮೇಲೆ ಅಟ್ಯಾಕ್ ಮಾಡಿತ್ತು, ಅದ್ಯಾಕೆ? ಇಲ್ಲ, ಅದು ಯಾರು ಆಗಿದ್ರು ಈಗ ಹಿಡಿಯಕ್ಕೆ ಬಂದಾಗ ಕೋಪ ಇರುತ್ತೆ. ಇಲ್ಲಿ ಇನ್ನೊಂದೇನಾಗುತ್ತೆ, ಈಗ ಆನೆಯಿಂದ ಬಂದು ಕ್ಯಾಪ್ಚರ್ ಮಾಡಕ್ಕೆ ಅಂತ ಬರುವಾಗ್ಲೂ ಎಲ್ಲೋ ಒಂದ್ ಕಡೆ ಔತ್ಕೊಂಡಿರುತ್ತೆ. ಮತ್ತೆ ಇವರು ಕ್ಯಾಪ್ಚರ್ ಮಾಡಕ್ಕೂ ಮುಂಚೆ ಈ ಜನ ಎಲ್ಲ ಗಲಾಟೆ ಮಾಡಿ ಕಿರ್ಚಿ ಕಲ್ಲು ಹೊಡೆದು ಪಟಾಕಿ ಹೊಡೆದು ತುಂಬಾ ಹೆದರಿರುತ್ತೆ ಅದು. ಆಮೇಲೆ ಜನಸಂಖ್ಯೆ ಸುತ್ತಮುತ್ತ ಅದು ಹಿಡಿವಾಗ್ಲೂ ತುಂಬಾ ಜನ ಇರುತ್ತೆ. ತುಂಬಾ ಜನ ಇದ್ದಾಗ ಅವ್ರದ್ದು ವಾಯ್ಸ್ ಗಲಾಟೆ ಎಲ್ಲ ಅದಕ್ಕೆ ಬಹಳ ಇರಿಟೇಟ್ ಆಗ್ತಿರುತ್ತೆ, ಭಯ ಆಗೋಗಿರುತ್ತೆ. ಹೊಸ ಜಾಗ, ನನ್ಗೆ ಏನೋ ಅಪಾಯ ಇದೆ ಅಂತ ಅದ್ರಕ್ಕೂ ಸೆನ್ಸ್ ಹೇಳ್ತಾ ಇರುತ್ತೆ. ಸೊ ಆ ತರದಲ್ಲಿ ಅಟ್ಯಾಕ್ ಮಾಡುತ್ತೆ. ಅದು ಏನು ಕ್ಲೋಸ್ ರೇಂಜ್ ಹೋದಾಗ. ಈಗ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ನಮ್ ಜೀವನ ರಕ್ಷಣೆ ಮಾಡ್ಕೊಳಕ್ಕೆ ನಾವು ಪ್ರತಿ ಏನಾದ್ರೂ ಮಾಡ್ತೀವಿ ಅಂತ ಪ್ರಾಣಿಗಳನ್ನ ನಾವು ತಪ್ಪು. ಚಿರತೆಗಳು ಮನುಷ್ಯನ ಮೇಲೆ ಹಿಡಿಯಕ್ ಹೋದಾಗ ಅಥವಾ ಊರೊಳಗ್ ಬಂದಾಗ ಹಿಡಿಯುವಾಗ ಗುಂಪು ಸೇರ್ಕೊಂಡು ಈಗ ಯಾವ್ದೋ ಬೇಲಿಯಲ್ಲಿ ಕೂತಿದ ಕಲ್ಲೆಲ್ಲ ಹೊಡೆದು ಓಡ್ಸಕ್ ಹೋಗ್ತಾರಲ್ಲ, ಓಡ್ ಬಂದು ಹಿಂಗ್ ಹೊಡೆದ್ಬಿಟ್ಟು ವಾಪಸ್ ಹೋಗುತ್ತೆ, ಹಿಡಿಯಲ್ಲ. ಕ್ಲೀನ್ ಆಗಿ ಗೊತ್ತಾಗುತ್ತೆ. ಈಗ ಬಂದು ಹಿಂಗ್ ಹೊಡೆದ್ಬಿಟ್ಟು ಗಾಯ ಏಟ್ಗೆನೆ ಅವ್ರಿಗೆ ಇಂಜೂರ್ ಆಗಿರುತ್ತೆ. ಇನ್ ಕೆಲವರು ವೀಕ್ ಇದ್ರೆ ಏಟ್ಗೆ ಸಾಯ್ತಾರೆ. ಯಾಕಂದ್ರೆ ಎಗೇನ್ ಅದ್ರದ್ದು ಫೋರ್ಸ್ 60 ಕಿಲೋಮೀಟರ್ ಸ್ಪೀಡ್ ಇರುತ್ತೆ. ಹಿಂಗ್ ಹೊಡೆದ್ರೆ 60 ಕಿಲೋಮೀಟರ್ ಹಿಂಗ್ ಹೊಡೆದ್ರೆ ಎಲ್ಲ ಕಿತ್ಕೊಂಡ್ ಬರುತ್ತೆ. ಅದ್ರದ್ದು ತುಂಬಾ ಶಾರ್ಪ್ ಇರುತ್ತೆ. ಆಮೇಲೆ ಅದೇ ವೆರಿ ಪವರ್ಫುಲ್. ಚಿರತೆಲ್ಲ ಮರ ಒಂದು ಬೇಟೆ, ಒಂದ್ ಜಿಂಕೆನೋ ಅಥವಾ ಅದ್ರದ್ದು ಏನ್ ಬೇಟೆ ಇರುತ್ತೆ ಅದನ್ನ ಎಳ್ಕೊಂಡು ಮರ ಹತ್ತುತ್ತಲ್ಲ, ಅಂದ್ರೆ ಅದ್ರದ್ದು ಸ್ಟ್ರೆಂತ್ ಎಷ್ಟಿರುತ್ತೆ? ತುಂಬಾ ಇರುತ್ತೆ. ಹಲ್ಲು, ಏನು ತಲೆ ಮತ್ತೆ ಕೈ. ಯಾಕೆಂದ್ರೆ ಮರದ ಅದು ಎಗೇನ್ ಮಿನಿಮಮ್ 60 to 70 kgs ಇರುತ್ತೆ ಜಿಂಕೆ. ಅದನ್ನ ಎತ್ಕೊಂಡು ತುಂಬಾ ಅಲ್ಲಿ ಎಷ್ಟು ಮೇಲ್ ಬೇಕು ಈಸಿಯಾಗಿ ಆರಾಮಾಗಿ ಹತ್ಕೊಂಡು ಹೋಗುತ್ತೆ. ಸೊ ಅದರದ್ದು ಸ್ಟ್ರೆಂತ್ ಮತ್ತೆ ಆ ಫೋರ್ಸ್ ಮನುಷ್ಯನ ಮೇಲೆ ಬಿದ್ರೆ ಹೇಗಾಗ್ಬೋದು. ಈಗ ತುಂಬಾ ಎತ್ತರವಾಗಿರೋ ನಾಯಿನೇ ಬಂದ್ರೆ ನಮ್ಗೆ ವೆಯ್ಟ್ ತುಂಬಾ ಫೀಲ್ ಬಂದ್ ಹಿಂಗ್ ಮೈ ಮೇಲೆ ನಿಂತ್ಕೊಳಕ್ ಆಗಲ್ಲ. ಇನ್ನು ಅದರದ್ದು ಏಟು, ಆಮೇಲೆ ಪ್ರೇ ಹಿಡಿಯಕ್ಕೆ ಅದು ಪ್ರೆಷರ್ ಹಾಕೋದು ಎಲ್ಲ ಬಹಳ ಅದೇ ಅದರದ್ದು ಸರ್ವೈವಲ್. ಈ ಪ್ರಾಣಿಗಳೆಲ್ಲ ಅಂದ್ರೆ ಈಗ ನಮ್ಗೆ ಹೆಂಗೆ ಮನುಷ್ಯನ್ಗೆ ಕಾಯಿಲೆಗಳು ಬರುತ್ತೆ, ಆತರ ಸಹಜವಾಗಿ ಯಾವ್ದಾದ್ರು ಒಂದಷ್ಟು ಕಾಯಿಲೆಗಳು ಇರುತ್ತೆ. ಅದರಿಂದ ಅದಕ್ಕೆ ಗೊತ್ತಿರುತ್ತೆ ಮದ್ದುಗಳು ಏನ್ ಮಾಡ್ಕೊಳ್ಳುತ್ತೆ. ಸಾಮಾನ್ಯವಾಗಿ ವೂಂಡ್ ಆದಾಗ ಅದರದ್ದು ನಾಲ್ಗೆನಲ್ಲಿ ನೆಕ್ಕೊಳ್ತಾ ಇರುತ್ತೆ. ಸಲೈವ ಹೈಲಿ ಆಂಟಿಬಯೋಟಿಕ್ ಪ್ರಾಣಿಗಳಿಗೆ. ಅವುಗಳಿಗೆ ವಾಸಿ ಮಾಡ್ಕೊಳ್ಳುತ್ತೆ. ಅದು ಎಷ್ಟೇ ದೊಡ್ಡ ಇಂಜೂರ್ ಆಗಿದ್ರು ಅದಕ್ಕೆ ಈ ನಾಲ್ಗೆ ಮತ್ತೆ ಕೈಗೆ ಹಿಂಗ್ ನೆಕ್ಕೊಂಡು ಉಜ್ಕೊಳ್ಳುತ್ತೆ. ಎಲ್ಲಿ ಕೈ ಆಗೋದಿಲ್ಲ ಅಲ್ಲಿಗೆ ನಾಲ್ಗೆ ಹೋಗಲ್ಲ. ಬೆನ್ನಿಗೆಲ್ಲ ಕೆಲವು ಜಾಗದಲ್ಲಿ ಕೈ ಅಲ್ಲಿ ಹೋಗದೆ ಇದ್ದಾಗ ಅಂತ ಜಾಗಕ್ಕೆ ಇಂಜೂರ್ ಆದ್ರೆ ಆವಾಗ ಅವುಗಳಿಗೆ ರಿಕವರ್ ಆಗೋದ್ ಕಷ್ಟ. ಇಲ್ದರೆ ಅವೇ ವಾಸಿ ಮಾಡ್ಕೊಳ್ಳುತ್ತೆ. ಆಗ್ಲೂ ಕೂಡ ಫಸ್ಟ್ ಒಂದು ನಮ್ ತರನೇ ತುಂಬಾ ದೊಡ್ಡ ಗಾಯ ಆಯ್ತು ಅಂತಂದ್ರೆ ಅದಕ್ಕೆ ಜ್ವರ ಬರುತ್ತೆ. ಜ್ವರ ಬಂದಾಗ ಊಟ ತಿಂಡಿ ಸೇರಲ್ಲ. ಸೇರ್ದಿದಾಗ ಆಯಾಸವಾಗಿ ವೀಕ್ ಆಗ್ತಾ ಬರುತ್ತೆ. ಸೊ ಅಷ್ಟರೊಳಗೆ ಈ ಗಾಯ ವಾಸಿ ಆಗಿ ಜ್ವರ ಕಡಿಮೆ ಆದ್ರೆ ಮತ್ತೆ ಪೇಟೆ ಆಡಕ್ಕೆ ರಿಕವರ್ ಮಾಡ್ಕೊಂಡು ಆಹಾರ ಮಾಡ್ಕೊಳತ್ತೆ. ಈ ಇಂಜೂರ್ ಆಗಿರೋದು ಏಜ್ ಆಗಿರೋದಕ್ಕೆಲ್ಲ ಪ್ರಾಬ್ಲಮ್ ಆಗೋದಲ್ಲಿ. ಏಜ್ ಆಗಿ ಇಂಜೂರ್ ಆಗೋಗ್ಬಿಟ್ರೆ ಅವುಗಳಿಗೆ ವಾಸಿ ಆಗೋದ್ ತಡ ಆಗುತ್ತೆ. ಜ್ವರ ಬರುತ್ತೆ. ಜ್ವರ ಬಂದ್ಮೇಲೆ ಆಹಾರ ಸೇರಲ್ಲ, ವೀಕ್ ಆಗುತ್ತೆ. ಆ ತರದಲ್ಲಿ ಸಾಯ್ತದೆ. ಸರಾಸರಿ ಎಷ್ಟು ವರ್ಷ ಬದುಕುತ್ತೆ? ಸಾಮಾನ್ಯವಾಗಿ ಹುಲಿ 20 ವರ್ಷ ಅಂತ ಹೇಳ್ತೀವಿ, ಆದ್ರೆ ಝೂ ನಲ್ಲಿ 20 ವರ್ಷ, ಆದ್ರೆ ವೈಲ್ಡ್ ಅಲ್ಲಿ ಬಹಳ ಅಪರೂಪ 29 ವರ್ಷ ಬದುಕಿದೆ ರಾಜಸ್ಥಾನದಲ್ಲಿ. ಇನ್ ಜನರಲ್ 13ರಿಂದ 15 ವರ್ಷ. ಯಾಕೆಂದ್ರೆ ಆವಾಗ ವೀಕ್ ಆಗ್ತಿರುತ್ತೆ, ಇಂಜೂರ್ ಆಗುತ್ತೆ, ಟೆರಿಟೋರಿಯಲ್ ಕ್ಲಾಶ್ ಆ ತರ ಎಲ್ಲ ಆಗಿ 15 ವರ್ಷ
ವೈಲ್ಡ್ ಅಲ್ಲಿ ಸರಾಸರಿ ಅದ್ರದ್ದು ಆಯುಷ್. ಈಗ ಜನಗಳು ಹೇಳ್ತಾ ಇದಾರಲ್ಲ, ಇಷ್ಟೊಂದ್ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಂತಂದ್ರೆ ಅದನ್ನ ಕಾಡಿಗೆ ಬಿಟ್ರೆ ಮತ್ತೆ ವಾಪಸ್ ಬರುತ್ತೆ, ಯಾಕೆ ಅದನ್ನ ಸಾಯಿಸಬಾರ್ದು, ಯಾಕೆ ಆ ಒಂದು ಪ್ರಿಕಾಷನ್ ಅನ್ನ ತಗೋತಾ ಇಲ್ಲ ಅಂತ ಹೇಳ್ತಾ ಇದಾರೆ ಜನಗಳು. ಅಂತ ಜನಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಮತ್ತೆ ಕೂಡ ಸಾಯಿಸೋದು ಒಂದೇ ಪರಿಹಾರ ಅಲ್ಲ. ಯಾಕೆಂದ್ರೆ ನಾ ಆಗ್ಲೇ ಹೇಳಿದೆ, ಒಂದ್ ಹಿಡಿದ್ರೆ 8 ಬರಕ್ ರೆಡಿ ಇರುತ್ತೆ. ಇವತ್ತು ನಾವು ಒಂದ್ ಸಾಯಿಸ್ತೀವಿ, ನಾಳೆ ಮತ್ತೊಂದು ಬರುತ್ತೆ, ಪುನಃ ಆಮೇಲೆ ಇನ್ನೊಂದು ಬರುತ್ತೆ. ಆಗ ಸರಣಿ ನಾವು ಸಾಯಿಸ್ತಾ ಹೋಗಕ್ಕಾಗಲ್ಲ. ಮತ್ತೆ ಆಗ್ಲೇ ಹೇಳಿದೆ, ಅದಕ್ಕೂ ಜೀವಿಸುವಂತ ಹಕ್ಕಿದೆ. ಸೊ ಸಮಸ್ಯೆ ಎಲ್ಲಿ ಅಂತ ನಾವು ಸ್ಟಡಿ ಮಾಡ್ಬೇಕು. ಮನುಷ್ಯ ಕೊಲೆ ಮಾಡಿದ್ರೇನೆ ಅವನ್ಗೆ ಜೈಲಲ್ಲಿ ತಗೊಂಡಾಗ ಹಾಕಿ ಬದುಕಕ್ಕೆ ಅವಕಾಶ ಕೊಡ್ತೀವಿ ಅಂದ ಮೇಲೆ ಪ್ರಾಣಿಗಳನ್ನ ನಾವು ಸಾಯಿಸೋದು ನಿಜಕ್ಕೂ. ಮತ್ತೆ ಇನ್ನೊಂದೇನಾಗತ್ತೆ ಗೊತ್ತಾ, ಪ್ರಾಣಿಗಳನ್ನ ನಾವ್ ಇವತ್ತು ಕೊಲ್ಬೋದು. ಊರೊಳಗ್ ಬರುತ್ತೆ, ಎಲ್ಲ ಪ್ರಾಣಿನೂ ನೀವು ಕೊಲ್ತಾ ಇರ್ತೀರಿ. ಇವತ್ತು ಬರುತ್ತೆ, ನಾಳೆನು ಪ್ರಾಣಿ ಬರುತ್ತೆ. ಈಗ ನಾವು ಕೊಲ್ತಾ ಹೋದ್ರೆ ಬ್ಯಾಲೆನ್ಸ್ ಹೋಗುತ್ತೆ. ಈಗ ಇಲ್ಲಿ ನಮಗ್ ಕಾಣ್ತಿರೋದು ಸಾಕು ಪ್ರಾಣಿನ ತಿಂತಿದೆ ಅಂತ. ಸಾಕು ಪ್ರಾಣಿ ಅಲ್ಲದೆ ವೈಲ್ಡ್ ಏನು ಕಾಡ್ ಹಂದಿನ ಎಷ್ಟು ತಿಂತಿದೆ ಅಂತ ನಾವು ಲೆಕ್ಕ ಇಟ್ಟಿಲ್ಲ. ಈಗಲೇ ಕಾಡಂದಿ ಹಾವಳಿ ಏನು ನಮ್ಗೆ ಹಾವಳಿ ಮಿತಿ ಮೀರಿದೆ. ಸೊ ಇವುಗಳು ಊರೊಳಗಿದ್ದು ಕಾಡಂದಿನ ತುಂಬಾ ಬೇಟೆ ಆಡ್ತವೆ. ಸೊ ಇನ್ನು ಹೋದ್ರೆ ನೀವು ಕಾಡಂದಿನ ಅಸಮತೋಲನ ಆಗತ್ತೆ, ತುಂಬಾ ಅಸಮತೋಲನ ಆಗತ್ತೆ. ಮತ್ತೆ ಕಾಡಿನಲ್ಲೂ ಅಷ್ಟೇ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಎಲ್ಲಾನು ನಾವು ಪ್ರಾಣಿಗಳನ್ನ ಸಾಯಿಸ್ತಾ ಹೋದ್ರೆ ಪರಿಸರ ಈಗಲೇ ಹಾಳಾಗೋಗಿದೆ. ಪರಿಸರ ಅಸಮತೋಲನ ಆಗಿ ಇಷ್ಟೆಲ್ಲ ಆಗ್ತಾ ಇರೋದು. ಸೊ ಇದು ನಾವು ಲ್ಯಾಂಡ್ ಅನ್ನು ಆಕ್ಯುಪೈ ಮಾಡ್ಕೊಂಡು ಬಂದಿರೋದ್ರಿಂದಾನೇ ಕಾಡ್ ಕಡಿಮೆ ಆಗಿ ಅದ್ರ ಟೆರಿಟರಿ ಆಗ್ತಾ ಇದೆ. ಸೊ ಹಾಗಾಗಿ ಸಹಬಾಳ್ವೆ ಒಂದೇ ಈಗಿರುವಂತದ್ದು. ಎಲ್ಲದಕ್ಕೂ ಸಾಮಾಜಿಕ ನ್ಯಾಯ ಅದು ಅಂತ ಹೇಳ್ಬೋದು. ಮತ್ತೆ ಸಹಬಾಳ್ವೆಯಿಂದ ಬದುಕಬೇಕು, ಅದನ್ನು ಬದುಕಕ್ ಬಿಡ್ಬೇಕು, ನಾವು ಬದುಕಬೇಕು. ಮತ್ತೆ ಪರಿಹಾರಗಳು ಏನಿದೆ ಅದು ತ್ವರಿತವಾಗಿ ಆಗ್ಬೇಕು. ಈಗ ಅರಣ್ಯ ಇಲಾಖೆ ಪರಿಹಾರ ಕೊಡೋದು ಬಹಳ ನಿಧಾನ ಮಾಡ್ತಿದ್ದಾರೆ. ಹಾಗಾಗಿ ಜನಕ್ಕೆ ಕೋಪ ಇದೆ. ಮತ್ತೆ ಜನನ ನಾವು ಸಮಾಧಾನ ಮಾಡಕ್ಕೂ ಆಗಲ್ಲ. ಮೂಡಿಸ್ಬೇಕು. ಪರಿಹಾರ ತಕ್ಷಣ ಕೊಟ್ರೆ ಸಮಸ್ಯೆನೇ ಅಲ್ಲ. ಅವರು ಏನು ಮಾಡಕ್ಕಾಗಲ್ಲ ಅಂತ ಅರ್ಥ, ಪರವಾಗಿಲ್ಲ, ಅವಾಗ ಅದನ್ನು ಹೊಂದ್ಕೊಳ್ತಾರೆ. ಆಗ್ಲಿ ಈಗ ಇಲ್ಲಿ ಪರಿಹಾರನೂ ಕೊಡ್ತಿಲ್ಲ, ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ. ಆ ತರ ಆದಾಗ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಇಬ್ರು ಸ್ಪಂದಿಸಬೇಕು. ಮುಖ್ಯವಾಗಿ ಸರ್ಕಾರದ ಮಟ್ಟದಲ್ಲಿ ಈ ಅನುಕೂಲಗಳಾಗಬೇಕು. ಯಾಕಂತಂದ್ರೆ ಪ್ರಾಣಿ ಊರೊಳಗೆ ಬರುತ್ತೆ, ಇವ್ರು ಕರೆದ ತಕ್ಷಣ ಅದಕ್ಕೆ ಸಪರೇಟ್ ವಿಂಗ್ ಇರ್ಬೇಕು, ಇಮಿಡಿಯೇಟ್ ಆಕ್ಷನ್ ಮಾಡ್ಬೇಕು, ಹಿಡ್ಕೊಂಡು ಹೋಗ್ಬೇಕು. ಪ್ರಾಣಿನ ಸಾಕು ಪ್ರಾಣಿ ಸಾಯಿಸಿದಾಗ ಪರಿಹಾರ ಬೇಗ ಕೊಡ್ಬೇಕು. ಇದೆಲ್ಲ ಆದ್ರೆ ಜನದ್ದು ಸಪೋರ್ಟ್ ಸಿಕ್ಬಿಡುತ್ತೆ ನಮ್ಗೆ. ಜನಗಳೇನ್ ಅನ್ಕೊಂಡಿದ್ದಾರೆ, ಪ್ರಾಣಿಗಳು ಅಂತಂದ್ರೆ ಈಗ ಝೂಲಿ ಪ್ರಾಣಿಗಳು ತಂದ್ಬಿಟ್ರೆ ನಾವು ಪ್ರಾಣಿಗಳನ್ನ ನೋಡಕ್ಕೆ ನಮ್ಮ ಮೋಜು ಮಸ್ತಿಗೋಸ್ಕರ ಹೋಗ್ತೀವಿ, ಅದು ನೋಡ್ತೀವಿ. ಬಟ್ ಪ್ರಾಣಿಗಳಿಗೆ ನೀವ್ ಹೇಳ್ದಂಗೆ ನಮ್ಗಿಂತ ಜಾಸ್ತಿ ಬುದ್ಧಿವಂತಿಕೆ ಇದೆ, ಜೊತೆಗೆ ಮಾನವೀಯತೆ ಇದೆ. ಅದ್ಯಾವ್ದು ಮನುಷ್ಯನು ಗೊತ್ತಿಲ್ಲ. ಜೊತೆಗೆ ನಾವ್ ಈಗೇನ್ ಎಲ್ಲಾ ಹಳ್ಳಿಗಳಲ್ಲಿ ತುಂಬಾ ಭಯ ಆಗಿದೆ. ಜೊತೆಗೆ ನಾನು ಹೇಳ್ದಂಗೆ ವೆಪನ್ಸ್ ನ ಇಟ್ಕೊಂಡು ಹೋಗ್ಬೋದು. ಇವ್ರೇನ್ ಮಾಡ್ತಾರೆ, ಅಟ್ಯಾಕ್ ಮಾಡ್ಬೋದು ಅಂತ ಇವರೇ ಮುನ್ನೋಗ್ಬೋದು ಅದಕ್ಕಿಂತ ಮುಂಚೆ. ಅದ್ರ ಪಾಡ್ಗೆ ಅದು ಹೋಗೋದನ್ನ ಬಿಟ್ಟು. ಸೊ ಅದಕ್ಕೆ ಮುಖ್ಯವಾಗಿ ಆಗ್ಬೇಕಾಗಿರೋದೇನು ಅಂತಂದ್ರೆ ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು, ಅರಿವನ್ನ ಮೂಡಿಸ್ಬೇಕು. ಹೌದು. ಅದ್ರ ಜೊತೆಗೆ ಇವಾಗೆಲ್ಲ ನಾನು ಹೇಳ್ದಂಗೆ AI ಇಂದ ಜನಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಅದು ಗೊತ್ತೇ ಆಗೋದಿಲ್ಲ. AI ಗೊತ್ತಾಗೋದಿಲ್ಲ. AI ಏನು ಅನ್ನೋದು ತಿಳ್ಕೊಳ್ಬೇಕು. ಅದಕ್ಕೆ ಈಗ ಅರಣ್ಯ ಇಲಾಖೆ ಯಾವ್ಯಾವ್ದು AI ಮಾಡಿರ್ತಾರೆ ಅವ್ರ ಮೇಲೆ ಆಕ್ಷನ್ ತಗೋತಾ ಇದ್ದಾರೆ. ಆಮೇಲೆ ಇಷ್ಟೊಂದು ಕಾಯ್ದೆಗಳಿದೆ ಪರಿಸರಕ್ಕೆ ಸಂಬಂಧಪಟ್ಟಂಗೆ, ವನ್ಯಜೀವಿಗಳಿಗೆ. ಆ ಕಾಯ್ದೆಗಳು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಅದನ್ನ ತಿಳ್ಕೊತಾ ಇಲ್ಲ ಜನ. ಈಗ ನಾವೇನೋ ಕ್ರೈಮ್ ಮಾಡ್ತೀವಿ, ಈ ತರ ಕ್ರೈಮ್ ಮಾಡಿದ್ರೆ ಇಷ್ಟು ಶಿಕ್ಷೆ ಆಗುತ್ತೆ ಅಂತ ಅಷ್ಟೇ ತಿಳ್ಕೊತಿದ್ದಾರೆ. ಅಂಡ್ ಎಸ್ಪೆಷಲಿ ಕಾಡಂಚಿನಲ್ಲಿರೋ ಯಾರ ಜನನೂ ಪ್ರಾಣಿಗಳನ್ನ ನಾವ್ ಹೇಳ್ದಂಗೆ ಅವ್ರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಎಡುತ್ತಾ ಇರೋದು ನಾವು ಊರೊಳಗಡೆ, ಸಿಟಿ ಒಳಗಡೆ ಇರುವಂತ ಜನಗಳೇ. ಹಾಗಾಗಿ ಮೇನ್ ಪರಿಹಾರಗಳು ತ್ವರಿತವಾಗಿ ಆಗ್ಬೇಕು, ನಾಲೆಡ್ಜ್ ಕೊಡ್ಬೇಕು, ಸಹಬಾಳ್ವೆ ಮಾಡ್ಬೇಕು. ಇದು ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಆಗೋದು. ಇಲ್ಲ ಅಂದ್ರೆ ಈ ಸಮಸ್ಯೆ ನಿರಂತರವಾಗಿರುತ್ತೆ, ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಇನ್ ಮುಂದೆ ಎಲ್ಲ ಈಗೇನು ಅಂತಂದ್ರೆ ನಾವಿವತ್ತು ಕಾಡಿನಲ್ಲಿ ಈ ಊರಲ್ಲಿ ಹಿಡಿದ್ಬಿಟ್ಟು ಕಾಡಿಗೆ ಬಿಟ್ರೆ ಅದು ಮತ್ತೆ ವಾಪಸ್ ಬರುತ್ತೆ. ಯಾಕೆಂದ್ರೆ ಅದ್ರ ಟೆರಿಟರಿ ಅಲ್ಲ, ಅಲ್ಲಿರೋವು ಇವುಗಳನ್ನ ಬಿಡಲ್ಲ. ಮತ್ತೆ ಊರಿನೊಳಗಡೆ ಏನಾದ್ರು ಬದುಕಿರೋದು ಕಾಡೊಳಗಡೆ ಹೋದಾಗ ಅಲ್ಲಿರೋ ಬಲಿಷ್ಠ ಪ್ರಾಣಿಗಳ ಜೊತೆ ಇವು ಫೈಟ್ ಮಾಡಿ ಗೆಲ್ಲಕ್ಕಾಗಲ್ಲ. ಈಗ ಟೆರಿಟರಿ ಇಲ್ಲಿಲ್ಲ, ಬೇರೆ ಯಾವ್ದೋ ಕಾಡಲ್ಲಿ ಹುಲಿಗಳ ಸಂತತಿ ಕಡಿಮೆ ಇರುತ್ತೆ, ಆ ಟೆರಿಟರಿಗೆ ತಗೊಂಡೋಗಿ ಬಿಡಬಹುದಾ? ರಿಹ್ಯಾಬಿಲಿಟೇಷನ್ ರೀಇಂಟ್ರೊಡಕ್ಷನ್ ತುಂಬಾ ಕಷ್ಟ. ಬಟ್ ಇನ್ನೊಂದು ಏನು ಅಂತಂದ್ರೆ, ಮುಂಚೆ ಎಲ್ಲ ಈಗ ಒಂದು ತುಂಬಾ ವಿಶೇಷವಾಗಿದ್ದು ಅಂದ್ರೆ ರೀಸೆಂಟ್ ಆಗಿ ನಾಗರಹೊಳೆದು ಒಂದು ಹುಲಿ ಗೋವಾಗ್ ಹೋಗಿದೆ. ಅಂದ್ರೆ ಈಗ ನಾವೇನ್ ಮಾಡ್ತೀವಿ, ಈ ಹುಲಿ ಅಥವಾ ಆನೆ ಪ್ರತಿ ವರ್ಷ ವಲಸೆ ಹೋಗ್ತವೆ.
ಆ ವಲಸೆ ಮಾರ್ಗ ಬ್ಲಾಕ್ ಆಗಿದೆ ಈಗ ಅಥವಾ ಕಡಿಮೆ ಆಗಿದೆ. ಸೊ ಇವಾಗ ಉದಾಹರಣೆಗೆ ಇಲ್ಲಿ ಒಂದು ವಲಸೆ ದಾರಿ ಇರುತ್ತೆ, ಟ್ರಾನ್ಸ್ಪೋರ್ಟೇಶನ್ ಮಾಡಿರ್ತೀವಿ, ಅದು ಡಿಸ್ಟರ್ಬ್ ಆದಾಗ ಪಕ್ಕದಿಂದ ಹೋಗುತ್ತೆ. ಅದು ಪಕ್ಕದಿಂದ ಹೋದಾಗ ಅಲ್ಲಿ ಹಳ್ಳಿ ಇರುತ್ತೆ, ಬೆಳೆ ಬೆಳೆದಿರ್ತಾರೆ, ಸೊ ಅಲ್ಲಿಗೆ ಬರಕ್ ಶುರು ಮಾಡುತ್ತೆ. ಬೇರೆ ಕಡೆ ಯಾಕೆ ಹೋಗ್ಲಿ, ಇಲ್ಲ ಎಲ್ಲ ತಿಂಡಿ ಇದೆ ಅಂತ ಆ ತರ ಶುರು ಮಾಡ್ಕೊಂಡಿರ್ತಾರೆ. ಸೊ ನಾವು ಈ ಕಾರಿಡಾರ್ ನ ಬ್ಲಾಕ್ ಆಗಿರೋದನ್ನ ತಪ್ಪಿಸ್ಬೇಕು, ಕಾರಿಡಾರ್ ಫ್ರೀ ಮಾಡಬೇಕು. ಆವಾಗ ಇವು ಊರೊಳಗೆ ಬರೋದ್ ತಪ್ಪೇ ಹೋಗುತ್ತೆ. ಯಾಕಂದ್ರೆ ಕಾರಿಡಾರ್ ಇರುತ್ತೆ, ಎಲ್ಲಿ ಅವುಗಳಿಗೆ ಈ ಜಾಗ ಫುಲ್ ಆಗಿದೆ ಅಂದ್ರೆ ಇನ್ನೊಂದು ಕಾಡಿಗೆ ಹೋಗೋದದು. ಈಗ ಗೋವಾಗೂ ಹೋಗಿದೆ, ಅದೇ ತರ ಬಂಡೀಪುರದ್ದು ಒಂದು ಹುಲಿ ಗೋವಾಗ ಹೋಗಿತ್ತು, ಗುಂಡ್ರೆ ವಿಭಾಗದಿಂದ 269 ಕಿಲೋಮೀಟರ್ 3 ವರ್ಷದಲ್ಲಿ. ಈಗ ಇತ್ತೀಚೆಗೆ ಮಧ್ಯಪ್ರದೇಶದಿಂದ ಗುಜರಾತ್ ಹೋಗಿದೆ, 3 ವರ್ಷ ತಗೊಂಡಿದೆ, ಇನ್ನ ಓಡಾಡ್ತಾ ಇದೆ ಅಲ್ಲಿ. ಮತ್ತೆ ಈಗ ರಾಜಸ್ಥಾನದಲ್ಲಿ ಹುಲಿನೇ ಇರ್ಲಿಲ್ಲ, ಸಾರಿ ಗುಜರಾತ್ ಅಲ್ಲಿ ಹುಲಿ ಇರ್ಲಿಲ್ಲ, ಅಲ್ಲಿ ಈಗ ಒಂದು ಹುಲಿ 10 ತಿಂಗಳಿಂದ ಓಡಾಡ್ತಾ ಇದೆ, ಒಂದು ಕಾಡಿಗೆ ಸೇರ್ಕೊಂಡಿದೆ, ಹೊಸದಾಗಿ ಬಂದಿರೋದು. ಅದನ್ನ ಮಾನಿಟರ್ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ಅದ್ರದ್ದು ಆಗಾಗ ಫೋಟೋ ಕ್ಯಾಪ್ಚರ್ ಆಗ್ತಿದೆ, ಅದೀಗ ಆ ಕಾಡಿಗೆ ಸೇರ್ಕೊಂಡಿದೆ. ಸೊ ನಾವು ಹೊಸದಾಗಿ ಹುಲಿ ಗಣತಿ ಮಾಡ್ತಾರಲ್ವಾ ಅಂಕಲ್, ನೀವು ಅದರಲ್ಲೂ ಪಾರ್ಟಿಸಿಪೇಟ್ ಎಲ್ಲ ಮಾಡಿದೀರಾ? ಅದು ಹೇಗೆ ಒಂದು ಹುಲಿ ಈಗ ಇವ್ರು ನೋಡಿದ ಹುಲಿನೇ ಮತ್ತೆ ಸಿಕ್ಬಹುದು, ಅದನ್ನ ಕೌಂಟ್ ಮಾಡ್ಬೋದಲ್ವಾ? ಇಲ್ಲ, ಅಲ್ಲೇನಾಗ ಇವಾಗ ನಾವೇನ್ ಮಾಡ್ತಾ ಇದೀವಿ, ಕ್ಯಾಮ್ರಾ ಟ್ರಾಪ್ ಮಾಡ್ತಾ ಇದೀವಿ. ಸೊ ಪ್ರತಿಯೊಂದು ಹುಲಿದು ಪಟ್ಟೆಗಳು ಮ್ಯಾಚ್ ಆಗುತ್ತೆ, ಅದಕ್ಕೆ ಸಪರೇಟ್ ವಿಂಗ್ ಇದೆ. ಇಲ್ಲಿ ಫೋಟೋ ತೆಗೆದು ವಿಂಗ್ ಎಕ್ಸ್ಪರ್ಟ್ಸ್ ಕಳಿಸ್ತೀವಿ, ಅವರು ಮ್ಯಾಚ್ ಮಾಡ್ತಾರೆ, ಎಲ್ಲದಕ್ಕೂ ನಂಬರ್ ಕೊಡ್ತಾರೆ. ಅಂದ್ರೆ ನಮ್ಗೆ ಹೇಗೆ ಫಿಂಗರ್ ಪ್ರಿಂಟ್ ಒಂದೇ ತರ ಇರಲ್ಲ, ಆತರ ಹುಲಿಗಳಿಗೆ ಪಟ್ಟೆಗಳು ಪ್ರತಿಯೊಂದು ಹುಲಿಗೂ ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ಆ ಸ್ಟ್ರೈಪ್ ಮ್ಯಾಚ್ ಮಾಡಿದಾಗ ಮತ್ತೆ ಅದಕ್ಕೆ ನಂಬರ್ ಕೊಟ್ಟಿರ್ತೀವಿ, ಯಾವ ಕಾರ್ಡೊಂದು 1 2 3 ಅಂತ ಅಂದ್ಬಿಟ್ಟು. ಸೊ ಆ ತರದಲ್ಲಿ ಎಲ್ಲಾ ನಂಬರ್ಗಳು ಇರುತ್ತೆ. ಈಗ ಊರೊಳಗೆ ಬಂದಾಗ ಮತ್ತೆ ಇದ್ರ ಫೋಟೋ ತೆಗೆದು ಅಲ್ಲಿ ಮ್ಯಾಚ್ ಮಾಡ್ತಾರೆ, ಇದು ಎಲ್ಲಿಂದ ಬಂದಿದೆ. ಈಗ ನಮ್ಗೆ ಬೇರೆ ಕಾಡಿಂದ 40 ಹುಲಿ ಓಡಾಡ್ತಿದೆ ಅಂತ ಗೊತ್ತಾಗದೆ ಹಾಗೆ, ಮತ್ತೆ ಬಂಡೀಪುರದಿಂದ ಆಚೆ ಎಷ್ಟಿದೆ ಅಂತ ಅನ್ನೋದೆಲ್ಲ ಗೊತ್ತಾಗೋದು ಈ ಸ್ಟ್ರೈಪ್ ಪ್ಯಾಟರ್ನ್ ಇಂದ. ಅಂಡ್ ಜನಗಳೇನ್ ಮಾಡ್ತಾರೆ, ಫಾರೆಸ್ಟ್ ಆಫೀಸರ್ಸ್ ಗಳನ್ನ ತೆಗಿಳ್ತಾ ಇರ್ತಾರೆ, ಈ ತರ ಹುಲಿ ಅಟ್ಯಾಕ್ ಮಾಡಿದೆ ಆದ್ರೂ ಅದನ್ನ ಸಾಯಿಸ್ತಾ ಇಲ್ಲ ಅಥವಾ ಅದಕ್ಕೆ ಅರವಳಿಕೆ ಕೊಡ್ತಾ ಇಲ್ಲ, ಹಿಡಿತಾ ಇಲ್ಲ ಅಂತ. ಬಟ್ ಅವ್ರಗಳು ಗೊತ್ತಿಲ್ಲ, ಗೌರ್ಮೆಂಟ್ ಅಂದ್ರೆ ಆ ಒಂದು ಪವರ್ ಗೌರ್ಮೆಂಟ್ಗೂ ಸಹ ಇರಲ್ಲ, ಯಾಕಂದ್ರೆ ಕಾಯ್ದೆಗಳಿದೆ, ಅಷ್ಟು ಈಸಿಯಾಗಿ ಯಾವುದೇ. ಮತ್ತೆ ಇನ್ನೊಂದೇನು ಅಂದ್ರೆ ಅಲ್ಲಿ ಇಂಜೆಕ್ಷನ್ ಕೊಡಕ್ಕೂ ಮುಂಚೆ ನಾವು ಅದ್ರದ್ದು ಏಜು, ಅದ್ರದ್ದು ಹೆಲ್ತ್ ಎಲ್ಲ ಜಡ್ಜ್ ಮಾಡ್ಬೇಕು. ಡಾಕ್ಟರ್ ಬಂದು ಸುಮ್ನೆ ಇಂಜೆಕ್ಷನ್ ಕೊಟ್ಬಿಡಲ್ಲ, ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ, ಅದನ್ನ ನೋಡ್ಬೇಕು. ಮತ್ತೆ ಅದು ಈಗ ಆನೆ ಆದ್ರೆ ಬೆಟ್ಟದ ಮೇಲೆ ನಾವು ಹಿಡಿಯಂಗೆ ಇಲ್ಲ, ಟ್ರಾನ್ಕ್ಲೈಸ್ ಮಾಡ್ತು ಅಂತಂದ್ರೆ ಅದು ಉರುಳ್ಕೊಂಡ್ ಬಂದು ಕೆಳಗ್ ಬಿದ್ದೋಗುತ್ತೆ, ಮತ್ತೆ ನೀರಿಲ್ದೇ ಇರೋ ಜಾಗಕ್ಕೆ ಬೀಳುತ್ತೆ, ಅಥವಾ ಕೆರೆಗೆ ಬಿದ್ಬಿಟ್ರು ಕಷ್ಟ, ಅದಕ್ಕೆ ಕೆರೆಯಲ್ಲಿದ್ದಾಗ ಟ್ರಾನ್ಕ್ಲೈಸ್ ಮಾಡಕ್ಕಾಗಲ್ಲ. ಮೂರ್ಛೆ ಬಿದ್ದು ಕೆರೆ ಒಳಗೆ ಬಿದ್ದೋಗ್ಬಿಟ್ರೆ ಸತ್ತೋಗುತ್ತೆ. ಮತ್ತೆ ಇಮಿಡಿಯೇಟ್ ಅದಕ್ಕೆ ನಾವು ನೀರ್ ಹಾಕ್ಬೇಕು, ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಈ ಎಕ್ಸಸೈಸ್ ಗಳೆಲ್ಲ ಇದೆ, ಅದು ಜನರಿಗೆ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಮೇಲೆ ಎಷ್ಟು ಡೋಸ್ ಬೇಕು. ಆಮೇಲೆ ಈಗ ಒಂದ್ಸರಿ ಹೊಡಿತಾರೆ, ಮಿಸ್ ಫೈರ್ ಆಗುತ್ತೆ, ಅಥವಾ ಚೂರ್ ತಾಗ್ಬಿಟ್ಟು ಬಿದ್ದೋಗುತ್ತೆ, ಔಷಧಿ ಅರ್ಧ ಹೋಗಿರುತ್ತೆ, ಇನ್ ಎಷ್ಟು ಕೊಡ್ಬೇಕು ಡೋಸು ಅಂತ ಇವ್ರು ಜಡ್ಜ್ ಮಾಡ್ಬೇಕು. ತುಂಬಾ ಇದು ಯಾವ್ದು ಗೊತ್ತಿರಲ್ಲ ಜನಕ್ಕೆ. ಸೊ ನಾವು ಓವರ್ ಡೋಸ್ ಕೊಟ್ರೆ ಸತ್ತೋಗುತ್ತೆ. ಈ ತರ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಸೇಫ್, ಆಮೇಲೆ ಜನದ ಸೇಫ್ಟಿನೂ ನೋಡ್ಕೋಬೇಕು, ಪ್ರಾಣಿದ ಸೇಫ್ಟಿ ನೋಡ್ಕೋಬೇಕು. ಇಷ್ಟೆಲ್ಲ ಎಕ್ಸಸೈಸ್ ಇದೆ, ಸುಮ್ನೆ ಬಂದು ಹಿಡಿದ್ಬಿಟ್ಟು ಹೋಗಲ್ಲ. ಈಗ ಒಬ್ಬ ಮನುಷ್ಯ ಎಂತ ದೊಡ್ಡ ಕ್ರೈಮ್ ಮಾಡಿದ್ರು ಅವನನ್ನ ಸಾಯಿಸೋ ನಿರ್ಧಾರ ಮಾಡಲ್ಲ. ಎಲ್ಲೋ ಅಪರೂಪಕ್ಕೆ ಅವನಿಗೆ ಗಲ್ಲು ಶಿಕ್ಷೆನ ನಾವು ನೋಡಿರೋದು ಇಷ್ಟು ವರ್ಷದಲ್ಲಿ. ಸೊ ಅಂತದ್ರಲ್ಲಿ ಆ ಪ್ರಾಣಿ ಸುಮ್ನೆ ಯಾವ್ದೋ ಹಸು ಮೇಲೆ ಅಟ್ಯಾಕ್ ಮಾಡ್ತು ಅಥವಾ ಊರೊಳಗ್ ನುಗ್ತು ಅಂತ ಹೇಳ್ಬಿಟ್ಟು ಅದ್ರ ಜೀವಕ್ಕೆ ಹಾನಿ ಮಾಡುವಂತ. ಈಗ ಮೊನ್ನೆ ಅಲ್ಲಿ ಅದು ಕ್ಯಾಪ್ಚರ್ ಮಾಡಿದಾಗ ಅದ್ರದ್ದು ಕತ್ತಲಾಗಿರೋ ಇಂಜುರಿ ಉರುಳು ಹಾಕಿರೋದು, ಉರುಳು ಹಾಕಿದ್ದು ನಾವ ಬೇರೆ ಪ್ರಾಣಿಗಳಾಗ್ತಾ. ಹೌದು. ಆಮೇಲೆ ಎಂತ ಇಂಜೂರ್ ಆಗಿದೆ, ಅಷ್ಟು ಇಂಜೂರ್ ಆದ್ಮೇಲೆ ಅದು ಮನುಷ್ಯನ ಮೇಲೆ ಬೀಳ್ಲೇಬೇಕು. ಅಂಡ್ ನೀವ್ ಹೇಳ್ದಂಗೆ ಅದು ರಿಕವರ್ ಆಗ್ಲಿಲ್ಲ, ಅದಕ್ಕೆ ಟೆಂಪರೇಚರ್ ಬರುತ್ತೆ, ಜ್ವರ ಬರುತ್ತೆ, ಹಸಿವಾಗುತ್ತೆ, ಈಸಿ ಪ್ರೇನ ಹುಡ್ಕತ್ತೆ. ಸೊ ಅಲ್ಲಿ ಈಸಿ ಪ್ರೇ ಮನುಷ್ಯ ಆಗಿರ್ತಾನೆ, ಹಸುನಾದ್ರೂ ಓಡೋಟೋಗುತ್ತೆ, ಈ ನಾವು ಓಡಕ್ ಆಗೋದಿಲ್ಲ. ಸೊ ಈ ತರದ್ದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇದನ್ನೆಲ್ಲ ನಾವು ಎಚ್ಚರಿಕೆಯಿಂದ ಗಮನಿಸಬೇಕು. ಎಷ್ಟು ತರ ಬ್ರೀಡ್ಗಳಿದೆ ಹುಲಿನಲ್ಲೂ ಬೇರೆ ಬೇರೆ ಬ್ರೀಡ್. ಹುಲಿನಲ್ಲಿ ಇವಾಗ 6 ತರ ಇದೆ, ಬಟ್ ಭಾರತದಲ್ಲಿರೋದು ಒಂದೇ, ರಾಯಲ್ ಬೆಂಗಾಲ್ ಟೈಗರ್ ಆಲ್ ಓವರ್. ಅದಲ್ಲದೆ ಸುಮಾತ್ರ ಇದೆ, ಸೈಬೀರಿಯಾ ಇದೆ, ಜಾವನ್ ಇದೆ, ಬಾಲಿ ಇದೆ. ಸೊ ಇದಿಷ್ಟು ಪ್ರಭೇದಗಳು. ಬಟ್ ಭಾರತದಲ್ಲಿರೋದು ಎಲ್ಲ ಒಂದೇ, ರಾಯಲ್ ಬೆಂಗಾಲ್ ಟೈಗರ್. ಎಲ್ಲದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಲ್ಮೋಸ್ಟ್ ಬೇರೆ ಪ್ರಭೇದಗಳದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಸೇಮ್ ಇರುತ್ತೆ. ಬಟ್ ನಮ್ಮಲ್ಲಿ ಇರೋದು ರಾಯಲ್ ಬೆಂಗಾಲ್ ಟೈಗರ್ ಆಲ್ ಓವರ್.
ಈ ವೈಟ್ ಟೈಗರ್ ಅಂತ ಹೇಳ್ತಾರಲ್ಲ ಅದೇ ಅದು ಬೇರೆ. ಇಲ್ಲ, ಈಗ ವೈಟ್ ಟೈಗರ್ ಒಂದು ಮತ್ತೆ ಬ್ಲಾಕ್ ಟೈಗರ್ ಒಂದು ಬಂದಿದೆ ಈಗ. ಅದು ಅದು ಬ್ಲಾಕ್ ಟೈಗರ್ ಬ್ಲಾಕ್ ಪ್ಯಾಂಥರ್ ಡಿಫ್ರೆನ್ಸ್ ನಮ್ಗೆ ಗೊತ್ತಾಗತ್ತಾ ನೋಡಿದ್ರೆ? ಗೊತ್ತಾಗತ್ತೆ. ಅಂದ್ರೆ ಇವಾಗ ಬ್ಲಾಕ್ ಪ್ಯಾಂಥರ್ ಆದ್ರೂ ಅಷ್ಟೇ, ಈ ರೆಗ್ಯುಲರ್ ಪ್ಯಾಂಥರ್ದು ಏನು ಚುಕ್ಕಿ ಇದೆ ಅದು ಕಾಣುತ್ತೆ ನಾವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ. ಬಟ್ ಬ್ಲಾಕ್ ಇರೋದ್ರಿಂದ ಕಾಣಲ್ಲ. ಇದು ಬ್ಲಾಕ್ ಸ್ಪಾಟ್ ಇರುತ್ತೆ, ಆನ್ ಬ್ಲಾಕ್ ಚರ್ಮದ ಮೇಲೆ ನಮ್ಗೆ ಪ್ಯಾಟರ್ನ್ ಕಾಣೋದಿಲ್ಲ. ಆದ್ರೆ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದಾಗ ಇದು ಗೊತ್ತಾಗುತ್ತೆ. ಹಾಗೆ ಬ್ಲಾಕ್ ಟೈಗರ್ ನಲ್ಲಿ ಅಷ್ಟೇ ಬ್ಲಾಕ್ ಸ್ಟ್ರೈಪ್ಸ್ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ವೈಟ್ ಟೈಗರ್ ಅಂತಂದ್ರೆ ಈಗ ಮೆಲಾನಿನ್ ವೇರಿಯಿಂದ ವೈಟ್ ಬರುತ್ತೆ. ಬಟ್ ವೈಲ್ಡ್ ಅಲ್ಲಿ ಅದು ಮನುಷ್ಯನ್ ತರ ಮೆಲಾನಿನ್ ಅದೇನ್ ಡಿಫ್ರೆಂಟ್ ಸ್ಪೀಶೀಸ್ ಅಲ್ಲ, ಬೇರೆ ಪ್ರಭೇದ ಅಲ್ಲ ಅಲ್ವೇ. ಸೊ ರಾಯಲ್ ಬೆಂಗಾಲ್ ಅದಿದೆ. ಈಗ ಇದ್ರಲ್ಲೂ ಕ್ರಾಸ್ ಮಾಡ್ತಾರೆ, ಲೈಕ್ ಲಯನ್ ಆಫ್ ದ ಟೈಗರ್ ಮಾಡಿ ಅದು ಲೈಗರ್ ಅಂತ ಒಂದ್ ಮಾಡ್ತಾರೆ, ಮತ್ತೆ ಇನ್ನೊಂದು ಟೈಗರ್ ಅಂತ ಒಂದ್ ಮಾಡಿದ್ದಾರೆ. ಆತರ ಅದನ್ನ ಮೇಕ್ ಮಾಡಿಸ್ಬೇಕಂದ್ರೆ ನಾವ್ ಸ್ವಾಭಾವಿಕವಾಗಿ ಅವು ಮೇಕ್ ಮಾಡಲ್ಲ. ಝೂ ನಲ್ಲಿ ಅವ್ರದ್ದು ಇನ್ಯಾವ್ದು ರಿಸರ್ಚ್ ಪರ್ಪಸ್ ಆ ತರದ್ ಮಾಡ್ಕೊಳ್ತಾರೆ. ಸೊ ಬಟ್ ಅದನ್ನ ಎಂಕರೇಜ್ ಮಾಡೋದಿಲ್ಲ. ಅದು ಇನ್ನೇನು ಸೈಂಟಿಫಿಕ್ ಪರ್ಪಸ್ ಅಥವಾ ಝೂ ನಲ್ಲಿ ಏನು ಅಥವಾ ಇನ್ಯಾವ್ದು ಬೇರೆ ಇದು. ಬಟ್ ನೇಚರ್ಗೆ ಬಿಡೋದು ಇಲ್ಲ, ವೈಲ್ಡ್ ಅಲ್ಲೂ ಆ ತರದ್ದು ಇಲ್ವೇ ಇಲ್ಲ. ಯಾಕಂದ್ರೆ ಈಗ ನಮ್ಮಲ್ಲಿ ಇರೋದು ಲಯನ್ ಗುಜರಾತ್ ಅಲ್ಲಿ ಮಾತ್ರ, ಅಲ್ಲಿ ಟೈಗರ್ ಇಲ್ಲ. ಫಾರ್ಚುನೇಟ್ಲಿ ಈಗ ಇಂಟ್ರೊಡ್ಯೂಸ್ ಆಗಿದೆ ನ್ಯಾಚುರಲಿ. 1989 ಎಕ್ಸ್ಟಿಂಕ್ಟ್ ಆಗಿದ್ದು ಅಲ್ಲಿ. ಮತ್ತೆ ನೋಡಿ ತುಂಬಾ ವರ್ಷ ಆಗೋಗ್ಬಿಡುತ್ತೆ ಅಲ್ಲಿ ರಿಕವರ್ ಆಗ್ಬೇಕಾದ್ರೆ. 89 ಅಲ್ಲಿ ಹೋಗಿದ್ದು. ಸಾರಿಸ್ಕಾದಲ್ಲೂ ಅಷ್ಟೇ, ಸಾರಿಸ್ಕಾದಲ್ಲೂ ತುಂಬಾ ಸಮಯ ಆಯ್ತು, ಅಲ್ಲೂ ಒಂದು 30 ವರ್ಷ ಆಯ್ತು. ಈಗ ರೀಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಸಕ್ಸಸ್ ಆಗ್ತಿದೆ. ಸೊ ಈಗ ಒಂದು 6 ಟೈಗರ್ ಅಲ್ಲಿ ಬಂದಿದೆ. ಈಗ ಹುಲಿ ವಯಸ್ಸಾಗತ್ತೆ, ನ್ಯಾಚುರಲ್ ಡೆತ್ ಅನ್ನು ಹೊಂದುತ್ತೆ ಕಾಡಲ್ಲಿ ಅನ್ಕೊಳ್ಳಿ, ಆಗ ಅದನ್ನು ಬೇರೆ ಪ್ರಾಣಿ ತಿನ್ನುತ್ತೆ. ಅದನ್ನ ನಾವು ಏನು ಮಾಡೋದಿಲ್ಲ. ಇವಾಗ ಏನು ಅಂದ್ರೆ ಕಾಣಿಸಿದ್ರೆ, ಯಾಕೆಂದ್ರೆ ಉಗುರು ಮತ್ತೆ ಚರ್ಮ ಎಲ್ಲ ಸಾಗಣೆ ಮಾಡ್ತಾರೆ ಅನ್ಬಿಟ್ಟು ಬರ್ನ್ ಮಾಡ್ತಾರೆ. ಇದ್ದಾರೆ ಜಂಗಲ್ ಇರೋದು ಸತ್ ಬಿದ್ದಿರೋ ಪ್ರಾಣಿ ಬೇರೆ. ಈಗ ವೈಲ್ಡ್ ಬೋರ್ ಇರುತ್ತೆ, ಮುಂಗುಸಿ ಇರುತ್ತೆ, ರಣಹದ್ದು, ಅವುಗಳಿಗೆ ಅದೇ ಆಹಾರ. ಈಗ ತುಂಬಾ ರೆಸಾರ್ಟ್ಸ್ ಗಳಾಗಿದೆ ಕಾಡಂಚಲಿ ಅಂತ ಆಗಿದೆ ಅಲ್ಲ, ಆ ರೆಸಾರ್ಟ್ಸ್ ಗಳಿಂದ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ತುಂಬಾ ನ್ಯೂಸ್ ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಅದನ್ನ ಮುಚ್ಚಿಸ್ಬೇಕು ಅಂತ ಮಾತಾಡ್ತಾ ಇದಾರೆ. ಹೌದಾ, ರೆಸಾರ್ಟ್ ಗಳಿಂದ ತೊಂದರೆ ಆಗ್ತಾ ಇದೆಯಾ? ರೆಸಾರ್ಟ್ ಇಂದ ಮಿನಿಮಮ್, ಯಾಕಂದ್ರೆ ನಾವು ನೋಡಿದ ಮಟ್ಟಿಗೆ ರೆಸಾರ್ಟ್ ಕಾರಣ ಏನು ಅಲ್ಲ. ಅವರು ಪರ್ಟಿಕ್ಯುಲರ್ಲಿ ಇವಾಗ ಬಂಡೀಪುರದ ರೆಸಾರ್ಟ್ ನವರೇನೆ ಕಸ ಎಲ್ಲ ಊರಿಗೆ ತಗೊಂಡ್ಬಂದು ಸುರಿತಿದ್ದಾರೆ. ಅಂದ್ರೆ ವೆಹಿಕಲ್ ಮೂವ್ಮೆಂಟ್ಸ್ ಆಗುತ್ತಲ್ಲ? ವೆಹಿಕಲ್ ಮೂವ್ಮೆಂಟ್ ಆಗುತ್ತೆ ಒಂದು. ಇನ್ನೊಂದೇನು ಅಂತಂದ್ರೆ ಎಲ್ಲ ಊರಿನ ಪಕ್ಕ ಇರುತ್ತೆ. ಆಮೇಲೆ ಅಲ್ಲೂ ಈಗ ರಾತ್ರಿ ಹೊತ್ತು ಓಡಾಡಂಗಿಲ್ಲ, ಯಾವ್ಯಾವ್ದು ಟೈಮ್ ಓಡಾಡಂಗಿಲ್ಲ, ಅದೆಲ್ಲ ಇದೆ, ಫಾಲೋ ಮಾಡ್ತಾರೆ ಅವರು. ರಾತ್ರಿ ಎಲ್ಲ ಓಡಾಡಂಗಿಲ್ಲ, ಅವರು ವೆಹಿಕಲ್ ಓಡಾಡೋದಿಲ್ಲ. ಆ ತರದ್ ಏನಿದೆ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಆಗುತ್ತೆ. ಮತ್ತೆ ಮಿನಿಮಮ್ ಏನಿದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಅವೆಲ್ಲ ರೆವಿನ್ಯೂ ಲ್ಯಾಂಡ್ ಅಲ್ಲಿ ಇರೋದು. ಕಾಡು ವೈಲ್ಡ್ ಲೈಫ್ ಒಳಗಡೆ ಎಲ್ಲೂ ಇಲ್ಲ, ಕಾಡು ಒಳಗಡೆ ಯಾವ್ದೂ ಇಲ್ಲ. ಸೊ ನ್ಯಾಷನಲ್ ಪಾರ್ಕ್ ಒಳಗಡೆ ಯಾವ್ದೂ ಇಲ್ಲ, ಎಲ್ಲ ರೆವಿನ್ಯೂ ಲ್ಯಾಂಡ್ ಅಲ್ಲಿ ಇರೋದು. ಅದ್ರ ಮೇಲೆ ಆಕ್ಷನ್ ತಗೊಳಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದನ್ನ ಮಾಡ್ಬೇಕು. ಸೊ ರೆವಿನ್ಯೂ ನಲ್ಲಿ ಪರ್ಮಿಷನ್ ಆಗೋಗಿದೆ. ಓಕೆ, ಅಂದ್ರೆ ಏನಾದ್ರು ಕಾರಣ ಕೊಡಬೇಕು ಅಂತ ಈ ತರ ಕಾರಣ ಹುಡುಕ್ತಾ ಇದೆ ಸರ್ಕಾರದಲ್ಲಿ. ನಮ್ಮ ಪ್ರಕಾರ ರೆಸಾರ್ಟ್ ಗಳಾಗಿರ್ಬೋದು ಅಥವಾ ಸಫಾರಿ ಆಗಿರ್ಬೋದು, ಇದೇನು ಕಾರಣನೇ ಅಲ್ಲ. ಸೊ ಈಗ ಉದಾಹರಣೆಗೆ ಹೈವೇ, ನಾವು ಕೇರಳ ಹೈವೇ ಕ್ಲೋಸ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಮತ್ತೆ ಇಲ್ಲಿ ರೋಡ್ ಕ್ರಾಸ್ ಮಾಡುವಂತದ್ದು ಸಾಧ್ಯತೆ, ಅವುಗಳದ್ದು ಟೆರಿಟರಿ, ಐ ಮೀನ್ ಕಾರಿಡಾರ್ ಎಲ್ಲ ಕ್ರಾಸಿಂಗ್ ಇದೆ. ಸೊ ಆಮೇಲೆ ರಾತ್ರಿ ಹೊತ್ತು ತುಂಬಾ ವೆಹಿಕಲ್, 2800 ವೆಹಿಕಲ್ ಓಡಾಡುತ್ತೆ ಪರ್ ಡೇ. ಇದ್ರ ಡಿಸ್ಟರ್ಬೆನ್ಸ್. ನಾವು ಬಂಡೀಪುರದಲ್ಲಿ 10 ವೆಹಿಕಲ್ ಓಡಿಸ್ತೀವಿ ದಿನ. 10 ವೆಹಿಕಲ್ ಕಾಡ್ ಒಳಗಡೆ ಡಿಸ್ಟರ್ಬೆನ್ಸ್. ಇಲ್ಲಿ ಕಾಡ್ ಒಳಗಡೆ 2800 ವೆಹಿಕಲ್ ಓಡಾಡುತ್ತೆ. ಯಾವ್ದು ಡಿಸ್ಟರ್ಬೆನ್ಸ್? ಸೊ ನಾವು ಹೇಗೆ ನಮ್ ತಲೆಗೆ ಏನೋ ಮಾಡ್ಕೊಂಡಿದೀವಿ, ಮತ್ತೆ ಯಾಕೆ ಬರ್ತಿದೆ ಅಂತ ನಾವು ಯೋಚನೆ ಮಾಡ್ತಿಲ್ಲ ಬೇನ್. ಸೊ ಕಾಡಿನಲ್ಲಿ ಅವುಗಳಿಗೆ. ಆಮೇಲೆ ಇನ್ನೊಂದೇನು ಅಂದ್ರೆ ಬಂಡೀಪುರ ಮೇವಿಲ್ಲ, ನೀರಿಲ್ಲ, ಅದರಿಂದ ಆನೆಗಳು ಊರಿಗೆ ಬರುತ್ತೆ ಅಂತ. ಅದು ಸುಳ್ಳು. ನಮ್ದೆಲ್ಲ ಟ್ರೋಪಿಕಲ್ ರೀಜನ್. ಕಾಡು ನವೆಂಬರ್ ಇಂದಲೇ ಎಲೆ ಉದ್ರಕ್ ಶುರು ಆಗುತ್ತೆ, ಡಿಸೆಂಬರ್ ಇಂದ ಒಣಗುತ್ತೆ, ಇನ್ನು ಮೇ ತನಕದು ಡ್ರೈ. ಈಗ ಬೇಸಿಗೆ ನೀರ್ ಸಿಕ್ಕದೇ ಇದ್ದಾಗ ಹೊರಗಡೆ ಬೇರೆ ಬೇಸಿಗೆನಲ್ಲಿ ನೀರ್ ಇರುತ್ತೆ. ನೀರ್ಗಿಂತ ಅದಕ್ಕೆ ಮುಖ್ಯವಾಗಿ ನೀರಿನ ಅಂಶ ಇರುವ ಆಹಾರ ಬೇಕು. ಅದನ್ನ ತಿನ್ನಕ್ಕೆ ಅವು ಕಬಿನಿಗೆ ಹೋಗ್ತವೆ. ಪ್ರತಿ ವರ್ಷ ಅದು ಮೈಗ್ರೇಷನ್ ರೂಟ್. ಅಕ್ಟೋಬರ್ಗೆ ಮೈಗ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಹೋಗೋ ತನಕ 1-2-3 ಮಂತ್ಸ್ ತಗೊಳತ್ತೆ. ಹೀಗೆ ಹೋಗುವಾಗ ದಾರಿನಲ್ಲಿ ಯಾವ್ದೋ ಒಂದು ಡಿಸ್ಟರ್ಬೆನ್ಸ್, ಡ್ಯಾಮ್ ಇರುತ್ತೆ, ರೋಡ್ ಇರುತ್ತೆ, ಇನ್ನೊಂದು ಊರ್ ಇರುತ್ತೆ, ಅಥವಾ ರೆಸಾರ್ಟೇ ಆಗಿರುತ್ತೆ ಒಂದು.
ಆ ಬ್ಲಾಕ್ ಆಗಿರುತ್ತೆ, ಪಕ್ಕದಿಂದ ಹೋಗುತ್ತೆ. ಪಕ್ಕದಿಂದ ಹೋಗುವಾಗ ಅಲ್ಲಿ ಜಮೀನು ಈಗ ಇರುತ್ತೆ. ನಾವೆಲ್ಲ ಎಲ್ಲ ಕಡೆ ಹೋಗ್ಬೇಕಾದ್ರೆ ನಾವು GPS ಬಂದಿರೋ ದಾರಿನೇ ಮರ್ತ್ ಬಿಡ್ತೀವಿ, ಮ್ಯಾಪ್ ಇರುತ್ತೆ. ಪ್ರಾಣಿಗಳಿಗೆ ಅವು ಬಂದಿದ್ದ ದಾರಿ ಎಲ್ಲ ವೆರಿ ನೆನಪಿರುತ್ತಾ? ಇಂಟ್ರೆಸ್ಟಿಂಗ್ ಏನು ಅಂದ್ರೆ, ಮುಂಚೆ ಅಮ್ಮ ಎಲ್ಲ ಮೈಗ್ರೇಟರಿ ರೂಲ್ಸ್ ಕಲ್ಸ್ಕೊಡುತ್ತೆ, ಕರ್ಕೊಂಡು ಹೋಗುತ್ತೆ ಮರಿನ ಅಂತ ಇತ್ತು. Okay. ಇತ್ತೀಚಿನ ಸಂಶೋಧನೆ ಅದ್ಭುತವಾದ ವಿಷಯ ಕೊಟ್ಟಿದೆ. ಆನೆ ಮರಿ ಹೊಟ್ಟೆನಲ್ಲಿ ಇದ್ದಾಗ್ಲೇ, ಗರ್ಭಿಣಿ ಆದಾಗ್ಲೇ ಮರಿಗೆ ಹೊಟ್ಟೆಲಿ ಇದ್ದಾಗ್ಲೇ ಮೈಗ್ರೇಟರಿ ರೂಟ್ ಗೊತ್ತಾಗಿರುತ್ತೆ, ಜೀನಲ್ಲಿ ಬಂದ್ಬಿಡುತ್ತೆ. ಅದು ಅದ್ಭುತ. ಅದು ಅದಕ್ಕೆ ನಾವು ಸಕಲೇಶ್ಪುರದಲ್ಲಿ ಇರೋದಿರೋ ಆನೆನ ಲಾರಿನಲ್ಲಿ ಹಿಡ್ಕೊಂಡು ಬಂಡೀಪುರಕ್ಕೆ ಬಿಡ್ತೀವಿ, 3 ತಿಂಗಳು ವಾಪಸ್ ಅಲ್ಲಿಗೆ ಹೋಗುತ್ತೆ. ಅಂಡ್ ಈಗ್ಲೂ ಅಲ್ಲಿ ಕಲ್ಲಳ್ಳಿ ಹತ್ರ ಒಂದ್ ಆನೆ ಸಿಟಿ ಒಳಗಿಂದಾನೆ ಬಂಡೀಪುರಕ್ಕೆ ಹೋಯ್ತಲ್ಲ. ಹಾಗೆ ಅವುಗಳು ನೋಡಿ, ತಿಳ್ಕೊಳ್ಬೇಕು ಅಂತಂದ್ರೆ ಎಷ್ಟು ಅದ್ಭುತವಾದ ಸುಂದರವಾದ ವಿಷಯಗಳಿದೆ ಪ್ರಾಣಿಗಳ ಬಗ್ಗೆ. ಚೆನ್ನಾಗಿದೆ, ವೆರಿ ಇಂಟ್ರೆಸ್ಟಿಂಗ್. ಹೌದು. ಆಮೇಲೆ ನಮ್ಗೆ ಅದರದ್ದು ತಿಳಿಬೇಕು ಅಂತ ನೀವ್ ಹೇಳ್ದಂಗೆ ಬದುಕಕ್ಕೆ ಜಾಸ್ತಿ ಅರ್ಹತೆ ಇರೋದೇ ಪ್ರಾಣಿಗಳಿಗೆ ಮನುಷ್ಯನ್ಗಿಂತ. ತುಂಬಾ. ಯಾಕೆಂದ್ರೆ ನಾನು ಬಹಳ ಕ್ಲೋಸ್ ರೇಂಜ್ ಅಲ್ಲಿ ಅವುಗಳನ್ನ ಗಂಟೆಗಟ್ಲೆ ನೋಡಿದೀನಿ, ಅಬ್ಸರ್ವ್ ಮಾಡಿದೀನಿ. ಹಾಗಾದ್ರೆ ನಮ್ನ ಎಷ್ಟ್ ಸರಿ ತಿನ್ಕೊಳ್ಬೇಕಾದ. ಹೌದು ಹೌದು ಹೌದು. ತುಂಬಾ ಆ ತರದಲ್ಲಿ ಕ್ಲೋಸ್ ಅಲ್ಲೇ ಇದೆ. ಒಂದು 5 ಅಡಿ 6 ಅಡಿನಲ್ಲಿ ಚಿರತೆ ಹುಲಿ ಎದುರಿಗೆ ಸಿಕ್ಕಿದೆ, ಏನು ಮಾಡಿಲ್ಲ, ದಾರಿ ಕೂಡ ಬಿಟ್ಟಿಲ್ಲ. ನಾವು ಆ ದಾರಿ ಬಿಡೋ ತನಕ ಕಾದಿದೀವಿ. ಆನೆ ಜೊತೆ 1.5 ಗಂಟೆ ಕೂತಿದ್ದೀನಿ ನಾನು ದಾರಿ ಬಿಡೋ ತನಕ. ನಮ್ಗೆ ಪೇಷನ್ಸ್ ಬೇಕು. ಅದ್ ನಮ್ಗೆ ಅಡ್ಡ ಬಂದಾಗ ಅದು ನಮ್ಗೆ ದಾರಿ ಬಿಡೋ ತನಕ ನಾವು ಕಾಯ್ಕೊಂಡು ಡಿಸ್ಟರ್ಬ್ ಮಾಡ್ಬಾರ್ದು. ಸೊ ಅಷ್ಟೊತ್ತಂಗ್ ಕೂತಿದೀವಿ. ಹುಲಿ ಚಿರತೆ ಮುಂದೆ 3 ಗಂಟೆ ಕೂತಿದೀನಿ. ಅದೇ ಕೂತ್ಕೊಳ್ಬೇಕು, ಪೇಷನ್ಸ್ ಆಗಿ ಕೂತ್ಕೋಬೇಕು, ಡಿಸ್ಟರ್ಬ್ ಮಾಡಬಾರ್ದು. ಮೇನ್ ಸೌಂಡ್ ಮಾಡಬಾರ್ದು. ಡಿಸ್ಟರ್ಬ್ ಮಾಡದೇ ಇದ್ರೆ ಏನು ಮಾಡಲ್ಲ. ನಮ್ಗೆ ಗಾಬರಿ ಆಗುತ್ತೆ, ಆಮೇಲೆ ನಮ್ದೇನು ಅರ್ಜೆನ್ಸಿ. ಮತ್ತೆ ಎಲ್ಲದಕ್ಕಿಂತ ಅಲ್ಲ, ಮನುಷ್ಯನ ಸ್ವಭಾವನೆ ತೊಂದ್ರೆ ಮಾಡದೇ ಇರೋರ್ಗು ಹುಡಿಕೊಂಡು ತೊಂದ್ರೆ ಮಾಡುವಂತ ಮನುಷ್ಯರು ಇದಾರೆ ಅಂದ್ಮೇಲೆ ಪ್ರಾಣಿಗಳನ್ನ ಬಿಡ್ತಾರ. ಸೊ ಅಲ್ಲಿಗೆ ನೋಡಿ, ನಮ್ಮ ಸಹಬಾಳ್ವೆ ಅನ್ನೋದು ಇವಾಗಿನ ಪರಿಸ್ಥಿತಿಗೆ ಸೂಕ್ತವಾದ ಪರಿಹಾರ ಅಂತ ಅಂಕಲ್ ಹೇಳ್ತಾ ಇದಾರೆ. ಸೊ ಮಾನವೀಯತೆ ಸಹಬಾಳ್ವೆನ ಪ್ರಾಣಿಗಳಂತೆ ಅರ್ತು ಸರಿದೂಗಿಸ್ಕೊಂಡು ಹೋದ್ರೆ ನಿಜಕ್ಕೂ ಇವಾಗ ಏನ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅದಾಗಲ್ಲ ಅಂತ ಅನ್ಕೋತೀನಿ. ಸೊ ಪರಿಹಾರ ನಮ್ಮಲ್ಲೇ ಇದೆ, ನಾವೇ ರೂಢಿಸ್ಕೋಬೇಕು. ಪ್ರಾಣಿಗಳು ಪರಿಹಾರ ಮಾಡ್ಕೊಳ್ಳೋ ಅಂತ ಒಂದು ಸ್ಥಿತಿಲಿಲ್ಲ. ಕಾರಣ ಏನು ಅಂತಂದ್ರೆ, ಪ್ರಾಣಿಗಳು ಯಾವ ತಪ್ಪನ್ನು ಮಾಡ್ತಾ ಇಲ್ಲ, ಅದು ನಮ್ ತರ ಬದುಕ್ಬೇಕು. ಸೊ ಅದಕ್ಕೆ ಏನ್ ಬೇಕು ಬದುಕೋಕೆ, ಆ ರೀತಿನಲ್ಲಿ ಅದು ನಡೀತಾ ಇದೆ. ಹಾಗಾಗಿ ನಾವು ಅದನ್ನ ಘಾಸಿ ಮಾಡದೆ ಅದಕ್ಕೂ ಬದುಕೋಕೆ ಅವಕಾಶ ಕೊಟ್ಟು ನಾವು ಬದುಕಿ ಹೊಂದಾಣಿಕೆಯಿಂದ ಪ್ರಕೃತಿ ಸಮತೋಲನ ಹಾಳ್ ಮಾಡದೆ ಇರೋ ರೀತಿ ಬದುಕಬೇಕು ಅಂತ ನಮ್ಮ ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವೆಲ್ಲ ಅರ್ಥ ಮಾಡ್ಕೊಂಡಿದೀವಿ. ಸೊ ಇದೇ ತರ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಕಾಡಿನ ಬಗ್ಗೆ ಇನ್ನಷ್ಟು ಸೆಷನ್ಸ್ ಗಳನ್ನ ಅಂಕಲ್ ಒಟ್ಟಿಗೆ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣ. ಸೊ ಥ್ಯಾಂಕ್ ಯು ಎಲ್ರಿಗೂ. ಕಾಡು ಎಂತ ಅದ್ಭುತವಾದ ಚೇತೋಹಾರಿ ಒಂದು ಸ್ಥಳ ಅಂತಂದ್ರೆ, ನಾವು ಕಾಡಲ್ಲಿ ಪ್ರತಿ ಸರಿ ಹೋದಾಗ ಏನು ಹೋಗಕ್ ಮುಂಚೆ ಒಂದು ಪ್ರಶ್ನೆ ಇರುತ್ತೆ ನಮ್ಮ ತಲೆನಲ್ಲಿ. ಮತ್ತೆ ಆ ಪ್ರಶ್ನೆಗೆ ಉತ್ತರ ಹುಡುಕಕ್ಕೆ ಅಂತ ಹೋಗೋದು ನಾವು. ಆದ್ರೆ ವಿಶೇಷ ಅಂದ್ರೆ, ಇದು ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕದ್ರೊಳಗಾಗಿ 10 ಪ್ರಶ್ನೆ ಕಾಣುತ್ತೆ ನಮ್ಗೆ. ಕಾಡೊಳಗೆ ಹೋದಾಗೆಲ್ಲ ಸಿಕ್ಕದ್ ಬರೀ ಪ್ರಶ್ನೆಗಳೇ, ಉತ್ತರ ಸಿಕ್ಕದೇ ಇಲ್ಲ. ಆ ಪ್ರಶ್ನೆಗಳು ಬಹಳ ಕುತೂಹಲಕಾರಿಯಾಗಿರುತ್ತೆ. ಯಾಕೆಂತಂದ್ರೆ ಪ್ರಾಣಿ ಸಿಕ್ಕಿದ್ರೆ ಯಾಕೆ ಸಿಕ್ತು ಅಂತ ಯೋಚನೆ ಮಾಡ್ತೀವಿ. ಅದು ಸಿಕ್ಕಿರುವ ಸ್ಥಳ, ಅದರದ್ದು ಎನ್ವೈರನ್ಮೆಂಟು, ಅದರದ್ದು ಗುಂಪು, ಅದರದ್ದು ಬಿಹೇವಿಯರು, ಇದನ್ನೆಲ್ಲ ನೋಡಿದಾಗ ಇದು ಯಾಕೆ ಬಂದಿರ್ಬೋದು, ಎತ್ಲಾಗ ಹೋಗ್ತಿರ್ಬೋದು, ಅದರದ್ದು ಮೂಡ್ ಏನು, ಇದನ್ನೆಲ್ಲ ಜಡ್ಜ್ ಮಾಡಕ್ಕೆ ಶುರು ಮಾಡ್ತೀವಿ. ಆ ನಂತರ ಅಕಸ್ಮಾತ್ ಸಿಕ್ಕಿದ್ರೆ ಯಾಕೆ ಸಿಕ್ಕಲಿಲ್ಲ ಅಂತ. ಯಾಕೆಂದರೆ ಸಾಮಾನ್ಯವಾಗಿ ಕಾಡಲ್ಲಿ ನಾವು 10 ಸರಿ ಹೋದರೆ ಒಂದೇ ಸರಿ 3 ಸರಿ ಪ್ರಾಣಿ ಸಿಗುತ್ತೆ ಅಂತ. 3 ಸರದಲ್ಲಿ 1 ಸರಿ ಫೋಟೋಗ್ರಾಫ್ ಆಗುತ್ತೆ ಅಂತ. ಆ 1 ಸರಿ ಫೋಟೋಗ್ರಾಫಲ್ಲಿ ಚೆನ್ನಾಗಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹೇಗಾಗತ್ತೆ ಅನ್ನೋದು. ಮತ್ತು ಫೋಟೋಗ್ರಫಿಗೆ ಅಂತ ಹೋಗೋದು ನಾವು, ಆದರೆ ಅದೇ ಮೇನ್ ಥಿಂಗ್ ಅಲ್ಲ. ಫೋಟೋ ಸಿಕ್ಕಿದ್ರೆ ಸಂತೋಷ, ಸಿಕ್ಕದೇ ಇದ್ರೆ ಇನ್ನೂ ಸಂತೋಷ. ಒಟ್ಟಿನಲ್ಲಿ ಕಾಡಿನಲ್ಲಿ ಇರುವಂಥ ಪ್ರತಿ ಕ್ಷಣವೂ ಕೂಡ ಸಂತಸದಾಯಕನೇ. ಯಾಕೆಂತಂದರೆ ಕೇವಲ ಒಂದು ಎಲೆ ಇರುತ್ತೆ, ಒಂದು ಹೂವು ಇರುತ್ತೆ, ಒಂದು ಕ್ರಿಮಿ ಕೀಟ ಇರುತ್ತೆ, ಒಂದು ಪಕ್ಷಿ ಇರುತ್ತೆ, ಅದರದ್ದು ಹಾಡಿರುತ್ತೆ. ಆ ಹಾಡಿನಲ್ಲಿ ಮಾಧುರ್ಯ ಆಗಿರ್ಬೋದು ಅಥವಾ ನೋವಾಗಿರ್ಬೋದು, ಅದನ್ನೆಲ್ಲ ಜಡ್ಜ್ ಮಾಡೋದನ್ನು ಕಲಿತಾಗ ಕಾಡು ನಿತ್ಯ ನೂತನವಾಗಿರುತ್ತೆ. ಇಲ್ಲದರೆ ಕಾಡು ಅಂತಂದರೆ ಯಾರಿಗೂ ಇಷ್ಟನೇ ಆಗೋದಿಲ್ಲ. ಮತ್ತು ಬಂದವ್ರಿಗೆಲ್ಲ ಪ್ರಾಣಿ ಬೇಕು, ಪ್ರಾಣಿ ಸಿಗದಿದ್ದಾಗ ಇಷ್ಟ ಆಗೋದಿಲ್ಲ, ಈ ಥರ ಆಗುತ್ತೆ. ಹಾಗಾಗಿ ನಾವು ಪ್ರತಿ ಸರಿನೂ ಕಲಿಯೋಕ್ಕೆ ಹೋಗೋದು. ಮತ್ತು ಕಾಡು ತುಂಬ ಚೆನ್ನಾಗಿ ಕಲಿಸುತ್ತೆ ನಮ್ಮನ್ನ. ನಾನು ಸ್ವಲ್ಪನಾದ್ರು ಮಾನವೀಯ ಗುಣ ಅಥವಾ ಒಂದು ಒಳ್ಳೆಯ ಗುಣ ಇದೆ ಅನ್ನೋಕ್ಕೆ ಕಾಡು ಮತ್ತು ಕಾಡು ಪ್ರಾಣಿಗಳೇ ಕಾರಣ ಅಂತ ಹೆಮ್ಮೆಯಿಂದ ಹೇಳ್ತೀನಿ.
ಇವರಲ್ಲಿ ಏನ್ ಮಾನವೀಯ ಗುಣಗಳನ್ನ ಪ್ರಾಣಿಗಳಿಂದ ಕಾಡಿಂದ ತಿಳ್ಕೊಂಡಿದ್ದಾರೆ, ಅವರು ಅಷ್ಟಕ್ಕೆ ಅದನ್ನ ಸೀಮಿತ ಮಾಡಿಲ್ಲ. ಮಕ್ಳುಗಳು, ನಾನ್ ಚಿಕ್ಕ ಹುಡುಗಿ ಇದ್ದಾಗ್ಲಿಂದಾನು ತುಂಬಾ ಜನ ಮಕ್ಕಳನ್ನ ಕೂರಿಸ್ಕೊಂಡು ಆ ಮಾನವೀಯ ಗುಣಗಳನ್ನ ಆ ಮಕ್ಕಳಲ್ಲಿ ತುಂಬ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಈಗಿನ ಮಕ್ಳುಗಳಿಗೆ ನಾವು ವಿಡಿಯೋ ಗೇಮ್ ಮಾಡೋದಕ್ಕೆ ಕೊಡ್ತೀವಿ, ಟಿವಿ ತೋರಿಸ್ತೀವಿ, ಟ್ರಿಪ್ ಕರ್ಕೊಂಡು ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಮಾನವೀಯ ಗುಣಗಳನ್ನ ಯಾರು ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ಸೊ ಅಂಕಲ್ ಏನ್ ಮಾಡ್ತಾರೆ, ಪ್ರತಿ ಬಾರಿ ಸುತ್ತಮುತ್ತ ಮನೆಗಳಲ್ಲಿ ಯಾರ್ಯಾರು ಚಿಕ್ಕ ಮಕ್ಳುಗಳು ಬರ್ತಾರೆ ಆ ಎಲ್ಲಾ ಮಕ್ಳುಗಳನ್ನ ಕೂರಿಸ್ಕೊಂಡು ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಅಂಡ್ ಅವರು ರೆಸ್ಕ್ಯೂ ಮಾಡಿದಾಗ ತೆಗ್ದಿರುವಂತ ಫೋಟೋಸ್, ವಿಡಿಯೋಸ್ಗಳ ಬಗ್ಗೆ, ಜೊತೆಗೆ ಇನ್ನೊಂದು ನನ್ಗೆ ತುಂಬಾ ನೆನಪಿರುವಂತದ್ದು ಮತ್ತೆ ಖುಷಿ ಕೊಡುವಂತ ವಿಷಯ ಏನು ಅಂದ್ರೆ, ಎಲ್ಲಾ ಚಿಕ್ಕ ಮಕ್ಳ ಕೈಲಿ ಲೈನಕ್ಕೆ ಗಿಡಗಳನ್ನ ನೆಡ್ಸಿದ್ರು ಅಂಕಲ್. ಸೊ ನಮ್ ಗಿಡಗಳನ್ನ ನಮ್ಗೆ ವಹಿಸಿದ್ರು. ನಾವು ಎವ್ರಿ ಡೇ ನಾವು ನಮ್ ಗಿಡಕ್ಕೆ ನೀರ್ ಹಾಕ್ಬೇಕು ಅಂತ ಕಾಂಪಿಟೇಷನ್ ಮೇಲೆ ನಾವು ಗಿಡಗಳನ್ನ ನಡೆಸ್ತಿದ್ವಿ. ಸೊ ಈ ತರ ಆಕ್ಟಿವಿಟೀಸ್ ನ ಮಕ್ಳಿಗೆ ಕೊಡೋದಿದೆಯಲ್ಲ, ಸೊ ಆ ಗುಣಗಳನ್ನ ನಾವು ಇತ್ತೀಚೆಗೆ ರೂಢಿ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಮಾನವೀಯ ಗುಣಗಳು ಬಹಳಷ್ಟು ಮುಖ್ಯ. ಸೊ ನನ್ನಲ್ಲಿ ಒಂದು ಅಲ್ಪ ಪ್ರಮಾಣದಲ್ಲಿ ಮಾನವೀಯ ಗುಣ ಇದೆ ಅಂತಂದ್ರೆ ಬಿಕಾಸ್ ಆಫ್ ಮಧು ಅಂಕಲ್. ನನ್ನಲ್ಲಿ ಎಷ್ಟೋ ವಿಚಾರಧಾರೆಗಳನ್ನ ತುಂಬಿರೋದು ಅಂಕಲ್ ಮಾತ್ರ. ಸೊ ಹಾಗಾಗಿ ನನ್ಗೆ ಬಹಳಷ್ಟು ಹೆಮ್ಮೆ ಇದೆ, ನನ್ನ ಲೈಫ್ ನಲ್ಲಿ RK ಮಧು ಅಂತವರು ಒಬ್ರಿದ್ದಾರೆ ಅಂತ. ಸೊ ನೋಡಿ, ನೀವು ಅಷ್ಟೇ ಪ್ರಾಣಿಗಳ ಬಗ್ಗೆ, ಮಾನವೀಯ ಮೌಲ್ಯಗಳ ಬಗ್ಗೆ, ಕಾಡಿನ ಬಗ್ಗೆ ಸ್ಟ್ರೆಸ್ ಫ್ರೀ. ಎಲ್ಲರೂ ಏನ್ ಮಾಡ್ತಾರೆ, ಸ್ಟ್ರೆಸ್ ಆಯ್ತು ಒಂದ್ ರೆಸಾರ್ಟ್ಗೆ ಹೋಗೋಣ, ಒಂದ್ ಕಡೆ ಟ್ರಿಪ್ ಹೋಗೋಣ, ಟ್ರೆಕ್ಕಿಂಗ್ ಹೋಗೋಣ ಅಂತ ಹೇಳ್ತೀವಿ. ಟ್ರೆಕ್ಕಿಂಗ್ ಹೋದಾಗ ಯಾಕೆ ಎಲ್ರಿಗೂ ಸ್ಟ್ರೆಸ್ ಹೊರಗಡೆ ಹೋಗುತ್ತೆ? ಕಾಡಲ್ಲಿ ಇರೋ ಅಷ್ಟೊತ್ತು ನಮ್ಗೆ ಬೇರೆ ಯಾವುದೇ ಆಲೋಚನೆಗಳು, ನಮ್ಮ ಕಷ್ಟಗಳು, ನಮ್ಮ ಕಾರ್ಪಣ್ಯಗಳು, ನಮ್ಮ ಚಿಂತೆಗಳು ಎಲ್ಲವೂ ಕೂಡ ನಮ್ಮ ತಲೆಯಲ್ಲಿ ಒಂದು ಕ್ಷಣನೂ ಕಾಣಿಸ್ಕೊಳ್ಳೋದಿಲ್ಲ. ಹಾಗಾಗಿ ಕಾಡಲ್ಲಿ ಇರೋ ಅಷ್ಟೊತ್ತು ಪ್ರಾಣಿ ಸಿಕ್ಕಿದ್ರು ಕೂಡ, ಸಿಕ್ಲಿಲ್ಲ ಅಂದ್ರೂ ಕೂಡ ಅದು ನಮ್ಗೆ ಸೊಗಸಾಗೆ ಇರುತ್ತೆ. ಅದನ್ನೇ ಕಾಡು ಅಂತ ಹೇಳೋದು, ನಮ್ಮ ವೈವಿಧ್ಯತೆ ಅಂತ ಹೇಳೋದು. ಥ್ಯಾಂಕ್ ಯು.